ಇಲ್ಲೆಲ್ಲ ನಾವೆಲ್ಲ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಸ್ವಾಮಿಗಳಾದವರು. ನಾನು ಸ್ವಾಮಿ ಆದಾಗ 17 ವರ್ಷ ನನಗೆ. SLC ಪಾಸಾಯಿತು, ಸ್ವಾಮೀಜಿ ಆಗಿಬಿಟ್ಟೆ. ಜಗತ್ತಿನಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ಏನು ಮಾಡ್ತೀರಿ ಅಂತ ಕೇಳಿದ್ರೆ IAS ಮಾಡ್ತೀನಿ, KS ಮಾಡಿಸ್ತೀವಿ, ಇಂಜಿನಿಯರ್ ಮಾಡಿಸ್ತೀವಿ, ಇದನ್ನೇ ಹೇಳ್ತಾರೆ. ಯಾವ ತಂದೆ ತಾಯಿಗಳ ಬಾಯಿಯಲ್ಲಿ ಸ್ವಾಮೀಜಿ ಮಾಡ್ತೀನಿ ಅಂತ ಹೇಳೋದಿಲ್ಲ. ಸ್ವಾಮೀಜಿನಿ ಮಾಡ್ತೀನಿ ಅನ್ನತಕ್ಕಂಥ ತಂದೆ ತಾಯಿಗಳೇ ಕೊರತೆ. ಆದರೆ ಗುರುಬಸವ ದೇವರನ್ನು ಕೊಟ್ಟಿರ್ತಕ್ಕಂಥ ಪೂರ್ವಾಶ್ರಮದ ತಂದೆ ತಾಯಿಗಳು ಬಹಳ ದೊಡ್ಡವರು ಅನ್ನತಕ್ಕಂಥದ್ದನ್ನು ನಾನು ಅರ್ಥ ಮಾಡ್ಕೊಳ್ತೇನೆ. ಯಾಕೆಂತ ಹೇಳಿದ್ರೆ ಸನ್ಯಾಸಿಗಳಾಗೋದಂದರೆ ಬಹಳ ಕಷ್ಟ. ಅದು ಮುಳ್ಳಿನ ಹಾಸಿಗೆ. ಮಠಕ್ಕೆ 4 CC ಕ್ಯಾಮ್ರಾ ಇದ್ದರೆ ಸನ್ಯಾಸಿಗಳಿಗೆ ಇಲ್ಲಿ ಕೂತಿರೋ ಎಲ್ಲ ಕಣ್ಣುಗಳು CC ಕ್ಯಾಮ್ರಾಗಳು. ಒಂದು ಹೆಚ್ಚಾದರೂ ಕಡಿಮೆ, ಬಿಟ್ಟರೂ ಕಡಿಮೆ. ಆದರೆ ಗುರುಬಸವ ದೇವರು ಬಹಳ ಅಪರೂಪದ ದೇವರು. ಇಲಕಲ್ಲಿನ ಮಹಾಂತ ಸ್ವಾಮಿಗಳವರ ತೆಕ್ಕೆಯಲ್ಲಿ ಬೆಳೆದವರು, ತತ್ವವನ್ನು ಬೆಳೆಸುವವರು, ಉಳಿಸುವವರು. ನಿಮ್ಮ ಮನೆಯಲ್ಲಿ ಪುತ್ರೋತ್ಸವ, ನಮಗೆಲ್ಲ ಸ್ವಾಮಿಗಳಿಗೆ ಬಸವ ತತ್ವದ ಜ್ಞಾನೋತ್ಸವ ಇವತ್ತಾಗಿದೆ ಅನ್ನತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮನೆಯಲ್ಲಿ ಮಕ್ಕಳು ಹುಟ್ಟಿದ್ರೆ ನಿಮಗೆ ಪುತ್ರೋತ್ಸವ, ಆದರೆ ನಮಗೆ ಬಸವಾದಿ ಪ್ರಮತರ ತತ್ವದ ಜ್ಞಾನೋತ್ಸವ ಇವತ್ತು. ಅವರಿಗೆ SR ಪಾಟೀಲ್ರವ್ರ ಹಾರ ಹಾಕುವಾಗ ನಾನು ಉಚ್ಚೇಶ್ವರ ಸ್ವಾಮಿಗಳು, ಬುದ್ಧಿ ಇವತ್ತಿನಿಂದ ಧರ್ಮದ ಮದುಮಗ ಆಗ್ತಾ ಇದ್ದೀರಿ, ಹಾಕಿಸ್ಕೊಳ್ರಿ ಅಂತ ಹೇಳೋನು. ಕಷ್ಟ ಆಗ್ತದೆ. ಓದಿದ್ದಾರೆ, ವಿದ್ಯಾವಂತರು, ಬುದ್ಧಿವಂತರು, ಪೂಜ್ಯರು ಕಟ್ಟಿರ್ತಕ್ಕಂಥ ಆಶ್ರಮದ ಹೆಗಲನ್ನು ಹೊರ್ತಾ ಇದ್ದಾರೆ. ಸಮಾಜದ ಜವಾಬ್ದಾರಿಯನ್ನು ಹೊರಬೇಕಾದ್ರೆ ಸ್ವಾಮಿಗಳಿಗೆ ಬಹಳ ಕಷ್ಟ ಇರ್ತದೆ. ಎಲ್ಲ ಥರದ ಮಗ್ಗಲುಗಳನ್ನು ಎದುರಿಸ್ಬೇಕು. ಭಾಳ ಸಾತ್ವಿಕರವರಲ್ಲ. ನಾವು ಹಾಗಲ್ಲ, ನಡೆಯತ್ತಾಗ ಅಂದುಬಿಡ್ತೀವಿ. ಕಷ್ಟ ಇದೆ. ಬೆಳಗ್ಗೆ ಅವರು ನನ್ನ ಹತ್ರ ಬಂದರು. ನಾನು ರಾತ್ರಿ 1 ಗಂಟೆಗೆ ಬಂದೆ. ಬೆಳಗ್ಗೆ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನನ್ನನ್ನು ನೋಡಿದ ಕೂಡಲೇ ಕಣ್ಣೀರು ಹಾಕ್ಕೊಂಡು 1 ನಿಮಿಷ ಹಾಗೇ ಕೂತ್ಕೊಂಡ್ರು. ಯಾಕ್ರಿ ಬುದ್ಧಿರಿ ಅಳ್ತೀರಿ ಅಂದರೆ, ಬುದ್ಧಿ ನೀವು ಬಂದ ಕೂಡಲೇ ನನಗೆ ಏನೋ ಒಂದು ಭಾರ ಕಡಿಮೆ ಆಯಿತು. ಈ ಕಾರ್ಯಕ್ರಮ ನನ್ನ ಯಶಸ್ವಿ ಆಗಬಾರ್ದು, ನಮ್ಮ ಪೂಜ್ಯರು ಮತ್ತು ಬಸವಾದಿ ಪ್ರಮತರ ತತ್ವದ ಯಶಸ್ವಿ ಆಗಬೇಕನ್ನತಕ್ಕಂಥ ಮಾತನ್ನು ಹೇಳಿದ್ರು. ಇವತ್ತು ಈ ಸಮಾಜ ಬಹಳ ಜವಾಬ್ದಾರಿತವಾಗಿ ನಡೆದುಕೊಳ್ಳುವ ಕರ್ತವ್ಯವೂ ಇದೆ, ಸ್ವಾಮಿಗಳ ಕರ್ತವ್ಯವೂ ಇದೆ. ಸಮಾಜದಲ್ಲಿ ಇವತ್ತು ಮನೆ ಮನೆಗಳಿಗೆ ಒಬ್ಬೊಬ್ಬರನ್ನ ಬಿಡಬೇಕು ಅಂತ ಬೌದ್ಧ ಧರ್ಮದ ಬಿಕ್ಕುಗಳನ್ನು ಹೇಳ್ತಾರೆ. ಮನೆ ಮನೆಗಳಿಂದ ಒಬ್ಬರನ್ನು ಕೊಡ್ತಾರೆ ಬೌದ್ಧ ಬಿಕ್ಕುಗಳು. ಈ ದೇಶದಲ್ಲಿ 60 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಜೈನ ಮುನಿಗಳಿಗೆ ದಿಗಂಬರರಲ್ಲಿ ಎಷ್ಟು ಜನರನ್ನ ತ್ಯಾಗ ಮಾಡ್ತಾರೆ ನೋಡಬೇಕು ನೀವು. ಶ್ವೇತಾಂಬರದಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ನೋಡಬೇಕು. ಸ್ವಾಮಿಗಳು ಸಿಗೋದೇ ಕಷ್ಟ ಇವತ್ತು, ದುರ್ಲಭ, ಬಹಳ ದುರ್ಲಭ. ಮಠಾಧಿಪತಿಗಳು ಪೀಠಾಧಿಪತಿಗಳಾಗ್ಬೋದು, ತತ್ವನಿಷ್ಠರು ಸಿಗೋದು ಬಹಳ ಕಷ್ಟ. ತತ್ವನಿಷ್ಠರು ಬಹಳ ಕಡಿಮೆ. ಆದರೆ ತತ್ವನಿಷ್ಠರಾಗಿ ಬಂದಿರತಕ್ಕಂಥ ಗುರುಬಸವ ಪಟ್ಟದ್ದೇವರ ಈ ಪಟ್ಟಾಧಿಕಾರ ಮಹೋತ್ಸವದಲ್ಲಿ ನಮಗೊಂದಿಷ್ಟು ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಬಹಳ ಧೈರ್ಯ ಮಾಡಿ ಕಲ್ಪಿಸಿಕೊಟ್ಟಿದ್ದಾರೆ. ಯಾಕಂದರೆ ಪೂಜ್ಯರು ಬಹಳ ಧೈರ್ಯವಂತರು. ನಾನು ಬರುವಾಗ, ಬುದ್ಧಿ ಇದ್ರ ಮೇಲೆ ಕೂತ್ಕೊಳ್ರಿ, ಚಲೋ ಹಾಕ್ಯಾರ, ಎಲ್ಲರೂ ಇದ್ರ ಮೇಲೆ ಕೂತ್ಕೊಳ್ರಿ, ನಿಮ್ಮ ಸೀಟ್ ಕಸ್ಕೊಳ್ಳೋದಿಲ್ಲ, ನಮ್ಮ ಸೀಟ್ ನಿಮಗೆ ಕೊಡೋದಿಲ್ಲ. ನಿಮ್ಮ ಸೀಟ್ ನಾನು ಕಸ್ಕೊಳ್ಳಲ್ಲ, ನಮ್ಮ ಸೀಟು ಬಿಟ್ಟು ಕೊಡಲ್ಲ. ಇಲ್ರಿ, ಒಂದು ಸ್ವಲ್ಪ ಆದರೂ ಕೂತ್ಕೊಳ್ರಿ, ಪ್ರವಚನ ಹೇಳಕ್ಕೆ ಮುಂಚಿತವಾಗಿ. ನಾನು ಈ ಪ್ರವಚನ ಹೇಳಲ್ರಿ ಬುದ್ಧಿ, ಮತ್ತು ನೀವು ಕೂರ್ಲಿಲ್ಲ ಅಂದರೆ, ಹೇಳಿಲ್ಲ ಅಂದ್ರೆ ಹೋಗಿರತ್ತೆ, ನಾ ಹೇಳ್ತೀನಿ ಅಂದರು. ಎಷ್ಟು ಧೈರ್ಯ, ಇದೇ ಧೈರ್ಯ ಇರ್ತಕ್ಕಂಥದ್ದು. ಅದರೊಳಗಡೆ ಪ್ರೇಮ ಇದೆ, ಶಕ್ತಿ ಇದೆ, ಬಹಳ ಪ್ರೇಮ. ಯಾಕಂದ್ರೆ ಅವ್ರಿಗೆ ಈಗಾಗಲೇ 82 ವರ್ಷ. 2 ಅಂದರೆ ಎಷ್ಟನೇ ಇಸ್ವಿ ಮಾಡಲ್ಲದು? 1943 ಮಾಡಲ್ಲದು. ಎಂಥದ್ದು ಅಂಬಾಸಿಡರ್ ಕಾರ್ ಇದ್ದಂಗೆ, ಅದು ಹಳೆ ಅಂಬಾಸಿಡರ್ ಕಾರ್ ಇದ್ದಂಗೆ.
ಭಾಳ ಗಟ್ಟಿ ಅದ, ಅದಕ್ಕೆ ನೋ ಶುಗರು ಬಿ ಪಿ ಏನಿಲ್ಲ. ಎಷ್ಟು ಚೆನ್ನಾಗಿ ಕುಂತಾರೆ ನೋಡ್ರಿ, ನಿರ್ಲಿಪ್ತರಾಗಿ ಕೂತಾರೆ. ಉಚ್ಚೇಶ್ವರ ಸ್ವಾಮಿಗಳು ಹೇಳ್ದಂಗೆ ನಿರ್ಲಿಪ್ತರಾಗಿ ಕೂತಿದ್ದಾರೆ ಅವರು. ಆ ನಿರ್ಲಿಪ್ತತೆಯೇ ಇಷ್ಟೆಲ್ಲ ಕಾರ್ಯಕ್ರಮ. ಅವ್ರು ಅಲ್ಲೇ ಇದ್ರ ಹೊರತು ಈ ಇಲ್ಲಿ ಏನು ನಡೆದಂತ ಒಂದು ಸಲನೂ ಬರಲಿಲ್ಲ ಅವರು. ನಿರ್ಲಿಪ್ತತೆ. ಹಾಗಾಗಿ ಪೂಜ್ಯರು ಅವರು ಹಾಕಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಗುಡ್ಡದ ಜನ ಉಪಯೋಗಿಸ್ಕೊಳ್ಳಿ, ಒಂದಿಷ್ಟು ಶರಣ ಧರ್ಮವನ್ನು ಕೇಳಿ ಬಸವಾದಿ ಪ್ರಮತರ ಕ್ರಾಂತಿಯ ವಿಚಾರಧಾರೆಗಳಿಗಿಂತ ಬದುಕಿನ ಶಾಂತಿಯ ವಿಚಾರಧಾರೆಗಳನ್ನು ಕೇಳಿ. ಕ್ರಾಂತಿ ಅನ್ನತಕ್ಕಂಥ ಶಬ್ದಕ್ಕಿಂತ ಶಾಂತಿಯ ವಿಚಾರಧಾರೆಗಳು ಇವತ್ತು ಬೇಕಾಗಿದೆ. ಇವತ್ತು ನಮಗೆ ಅಂತಹ ಬಸವಣ್ಣನವರ ವಿಚಾರಧಾರೆಗಳನ್ನು ಕೇಳೋದು, ಬಸವಾದಿ ಪ್ರಮತರು ಹೇಳಿರ್ತಕ್ಕಂಥ ಸಿದ್ಧಾಂತಗಳು ಏನದು? ಯಾಕೆಂತ ಹೇಳಿದ್ರೆ ಭಾರತ ಅಂತ ಹೇಳಿದ್ರೆ ವೈವಿಧ್ಯಮಯವಾದುದಿದು. ಭಾರತದಲ್ಲಿ ಇರುವಷ್ಟು ಸಿದ್ಧಾಂತಗಳು ಈ ಜಗತ್ತಿನಲ್ಲಿ, ತತ್ವಗಳು ಇನ್ನು ಯಾವ ದೇಶದಲ್ಲೂ ಉತ್ಪತ್ತಿ ಆಗಲಿಲ್ಲ. ಎಲ್ಲೋ ಒಂದು ಕಡೆ ಅರಿಸ್ಟಾಟಲ್, ಎಲ್ಲೋ ಒಂದು ಕಡೆ ಒಂದು ಐನ್ಸ್ಟೀನ್, ಎಲ್ಲೋ ಒಂದು ಕಡೆ ಜರಸ್ಟ. ಆದರೆ ಭಾರತ ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಭಾರತದ ಮಣ್ಣಿನ ಕಣಕಣದಲ್ಲಿಯೂ ಆಧ್ಯಾತ್ಮ ಇದೆ ಅನ್ನತಕ್ಕಂಥದನ್ನು ಶ್ರೀ ಅರವಿಂದರು ಹೇಳ್ತಾರೆ. ಮಣ್ಣಿನ ಕಣಕಣದಲ್ಲಿಯೂ ಆಧ್ಯಾತ್ಮ ಇದೆ ಅಂತ ಹೇಳ್ತಾರೆ. ಈ ಮಾತನ್ನೇ ಪ್ರಭುದೇವರು ಸಾರಿ ಚೆಲ್ಯಾದ ಮುಕುತಿ ಗುರು ತೋರಿಸದೆ ಕಾಣಿಸದಣ್ಣ ಅನ್ನತಕ್ಕಂಥ ಮಾತನ್ನು ಪ್ರಭುದೇವರು ಹೇಳುತ್ತಾರೆ. ಇವತ್ತು ಮೊದಲನೇ ದಿವಸ ಇರೋದ್ರಿಂದ ಔಪಚಾರಿಕವಾಗಿ ಎಲ್ಲವನ್ನ ಕುರಿತು ಮಾತನಾಡ್ತಾನೆ. ನಿಮ್ಮ ತಲೆ ಒಳಗಡೆ ಒಂದಿರಲಿ, ಗುಡ್ಡ ಜನರಲ್ಲಿ ನಿಜಗುಣಾನಂದ ಸ್ವಾಮೀಜಿಯವರು ಏಕಮುಖದ ಚಿಂತಕರು ಅನ್ನತಕ್ಕಂಥ ತಿಳಿದುಕೊಳ್ಬೇಡ್ರಿ. ಇಡೀ ಅಖಂಡ ಭಾರತದ ಎಲ್ಲ ಧಾರ್ಮಿಕ ವಿಚಾರಧಾರೆಗಳನ್ನು ಹೇಳುವುದರ ಒಂದಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಎಲ್ಲ ವಿಚಾರಧಾರೆಗಳನ್ನು ಹೇಳುವುದರೊಂದಿಗೆ ಈ ನಾಡಿನೊಳಗಡೆ ಪ್ರಭು ಪರಂಪರೆ ಇರುವಾಗ, ಬಿಜ್ಜಳ ಇರುವಾಗ, ಪ್ರಭು ಪರಂಪರೆ ಇರುವಾಗ ಮಾನವ ಸಮಾಜದ ಪ್ರಜಾಪ್ರಭುತ್ವದ ಧರ್ಮ ತಂದಿರುವ ಬಸವಾದಿ ಪ್ರಮತರ ವಿಚಾರಧಾರೆಗಳು ಏನು ಅನ್ನತಕ್ಕಂಥದನ್ನು ತಿಳಿದುಕೊಳ್ಳಬೇಕಾಗಿದೆ. ಯಾಕೆ ಬಸವಣ್ಣ ಇವತ್ತು ಪ್ರಸ್ತುತ ನಮಗೆ? ಯಾಕೆ ಬೇಕು ಬಸವಣ್ಣನವರು? ಬಸವಣ್ಣನವರು ಯಾವ ಕಾರಣಕ್ಕಾಗಿ ಬೇಕು? ಹೌದು, ಈ ಜಗತ್ತಿನಲ್ಲಿ ಎಂತೆಂಥವರು ಬಂದಿಲ್ಲ, ಬೇಕಾದಷ್ಟು ಜನ ಬಂದಿದ್ದಾರೆ. ಬೇಕಾದಷ್ಟು ಜನ ಶೈವರು ಬಂದಿದ್ದಾರೆ, ವೇದಗಳು ಬಂದಿದೆ, ಉಪನಿಷತ್ತುಗಳು ಬಂದಿದೆ, ಸ್ಮೃತಿ ಬಂದಿದೆ, ಆಗಮಗಳು ಬಂದಿದೆ, ವ್ಯಾಸನ 16 ಪುರಾಣಗಳು ಬಂದಿದೆ. ಅದರಲ್ಲಿ 10 ಪುರಾಣ ಶಿವಪುರಾಣಗಳಿದೆ, 8 ವಿಷ್ಣು ಪುರಾಣಗಳಿದೆ, ಎಲ್ಲ ವೇದಗಳಿದೆ, ಆಗಮಗಳಿದೆ. ಈ ದೇಶದಲ್ಲಿ ಎಲ್ಲ ಮಹಾತ್ಮರು ಬಂದಿದ್ದಾರೆ. ಆದರೆ ಎಲ್ಲರ ಮಧ್ಯದಲ್ಲಿ ಬಸವಣ್ಣನವರು ಇವತ್ತು ಆಳ್ತಾ ಇದ್ದಾರೆ ಅಂತ ಅನ್ನೋದಕ್ಕಿಂತ ಉಸಿರಾಟದ ರೀತಿಯಲ್ಲಿ ಮನುಷ್ಯರ ಹೃದಯದೊಳಗಡೆ ಇದ್ದಾರೆ ಅಂತಂದ್ರೆ ಯಾಕೆ ಬಸವಣ್ಣನವರನ್ನ ಪ್ರೀತಿ ಮಾಡ್ತಾರಂದ್ರೆ, ಈ ಜಗತ್ತಿನಲ್ಲಿ ಬಂದವರು ಎಲ್ಲ ಮಹಾತ್ಮರು ದೇವರು ಮತ್ತು ಧರ್ಮದ ಬಗ್ಗೆ ಮಾತನಾಡಿದ್ರು, ಆದರೆ ಮನುಷ್ಯರ ಬಗ್ಗೆ ಮಾತನಾಡಿದವರು ಯಾರಾದರೂ ಇದ್ರೆ ಅದು ಬಸವಣ್ಣ ಒಬ್ಬರೇ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತದೆ. ಪೂಜ್ಯರು ಮಾತನಾಡುವಾಗ ಹೇಳಿದ್ರು, ದೇವರು ಧರ್ಮಗಳ ಗಲಾಟೆಯ ಮಧ್ಯದಲ್ಲಿ ಇವತ್ತು ನಾವು ಸಿಕ್ಕಾಕೊಂಡಿದ್ದೇವೆ ಅಂತ. ದೇವರು ಧರ್ಮವನ್ನು ಮೀರಿ ಬಸವಣ್ಣ ಮನುಷ್ಯರ ಬಗ್ಗೆ ಮಾತನಾಡೋದಿದೆಯಲ್ಲ, ಆ ಗರ್ಭಗುಡಿ ಸಂಸ್ಕೃತಿಯಿಂದ ಬಂದು ಮಾನವ ಸಂಸ್ಕೃತಿಯ ಬಗ್ಗೆ ಮಾತನಾಡೋದಿದೆಯಲ್ಲ, ಮಾನವರ ಹತ್ತಿರ ಹೋಗಿ ನಿಂತ್ಕೊಳ್ಳೋದಿದೆಯಲ್ಲ, ಈ ಜಗತ್ತಿನೊಳಗಡೆ ಎಲ್ಲರೂ ದೇವರ ಹತ್ತಿರ ಹೋಗಲಿಕ್ಕೆ ಪ್ರಯತ್ನ ಪಟ್ಟರೆ ಬಸವಣ್ಣ ನಾನು ಮಾದಾರ ಚೆನ್ನಯ್ಯನ ಮಗನಾನು ಅನ್ನತಕ್ಕಂತಹರ ಹತ್ರ ಹೋಗ್ತಾರೆ. ಜಗತ್ತಿನಲ್ಲಿ ಎಲ್ಲರೂ ದೇವರ ಹತ್ರ ಭಕ್ತಿ ಬೇಡಕ್ಕೆ ಹೋದ್ರೆ ಬಸವಣ್ಣನವರು ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ, ಪುರಾತನನ ಮನೆಯಲ್ಲಿ ಬೇಡಿದೆ, ಎನ್ನ ಭಕ್ತಿ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ. ಬಹಳ ಅತಿ ಅದ್ಭುತವಾದ ವ್ಯಕ್ತಿ ರೀ ಬಸವಣ್ಣನವರು. ಬಹಳ ಅತಿ ಅದ್ಭುತವಾದ ವ್ಯಕ್ತಿ ಬಸವಣ್ಣನವರು. ನೀವು ನೋಡಿ ಬಸವಣ್ಣನವರಂದ್ರೆ ಯಾರು? ಒಂದು 30 ದಿವಸ ಕೇಳ್ರಿ, ಹೇಳ್ತಾನೆ ಯಾರು ಹೇಳ್ತಾನೆ. ನಾನು ನಮ್ಮ ಕರ್ನಾಟಕದ ಜನರಿಗೆ ಬಸವಣ್ಣ ಅಂದ್ರೆ ಯಾರು ಅಂತ ಗೊತ್ತಾಗಬೇಕು, ದೇಶದ ಜನರಿಗೆ ಯಾರು ಅಂತ ಗೊತ್ತಾಗಬೇಕು. ಬಸವಣ್ಣ ಕೇವಲ ಒಬ್ಬ ಲಿಂಗಾಯತರ ಪ್ರತಿನಿಧಿ ಅಲ್ಲ, ಕರ್ನಾಟಕದ ಪ್ರತಿನಿಧಿ ಅಲ್ಲ, ಭಾರತದ ಪ್ರತಿನಿಧಿ ಅಲ್ಲ. ನೋಡಿ, 2ನೇ ಮಹಾಯುದ್ಧ ಆದ ನಂತರ ಈ ದೇಶದೊಳಗಡೆ
ಮಾನವ ಹಕ್ಕುಗಳ ಪ್ರತಿಪಾದನೆ ಮಾಡಿದ್ರು. ಮಾನವ ಹಕ್ಕುಗಳ ಪ್ರತಿಪಾದನೆ ಮಾಡಿದ್ರು. ಅಪ್ಪ ನಿಮ್ಮ ಮೈಕ್ನವನು, ನೀವು ಹೋಗೋದು ಬರೋದು ಮಾಡಬೇಡ, ನಿಂತ್ಕೋ, ಇಲ್ಲ ಒಂದು ಸೈಡಿಗಿರು, ಮೊಬೈಲಲ್ಲಿ ಆನಲ್ಲಿ ಮಾತಾಡ್ಕೊಂಡು ನಿಂತ್ಕೋಬೇಡ, ನಡಿ ಆ ಕಡೆ. ಮಾನವ ಹಕ್ಕುಗಳ ಪ್ರತಿಪಾದನೆಯನ್ನು ಮಾಡಿದ್ರು ಅವರು. ಎರಡನೇ ಮಹಾಯುದ್ಧ ಆದ ನಂತರ ಮಾನವ ಹಕ್ಕುಗಳ ಪ್ರತಿಪಾದನೆ ಮಾಡಿದ್ರು. ಮಾನವರನ್ನು ಕೊಲ್ಲಬಾರದು, ಮಾನವರನ್ನ ಪ್ರೀತಿ ಮಾಡಬೇಕು, ಮಾನವರಿಗೆ ಅಸ್ತಿತ್ವವನ್ನು ಕೊಡಬೇಕು ಅಂತ ಎರಡನೇ ಮಹಾಯುದ್ಧ ಆದ ಮೇಲೆ ಇಡೀ ಜಗತ್ತಿನ ವಿಶ್ವಸಂಸ್ಥೆಯನ್ನೇ ಇಟ್ಟುಕೊಂಡು ಮಾನವ ಹಕ್ಕುಗಳನ್ನು ಪ್ರತಿಪಾದನೆ ಮಾಡಿದ್ರು. 1000 ವರ್ಷದ ಹಿಂದೆ ಇದೇ ಕರ್ನಾಟಕದ ಕಲ್ಯಾಣದ ಅನುಭವ ಮಂಟಪದೊಳಗಡೆ ಬಸವಣ್ಣ ಮೊಟ್ಟ ಮೊದಲಿಗೆ ಈ ಜಗತ್ತಿನಲ್ಲಿ ಮಾನವ ಹಕ್ಕು ಪ್ರತಿಪಾದನೆ ಮಾಡಿರ್ತಕ್ಕಂತಹ ಏಕಮೇವ ಅದ್ವಿತೀಯವಾದಂತಹ ಒಬ್ಬ ಅತಿ ಅದ್ಭುತವಾದಂಥ ಹೃದಯದೊಳಗಡೆ ಹೃದಯ ಇಟ್ಟುಕೊಂಡಿರ್ತಕ್ಕಂತಹ ಜೀವದಯ ಪರವಾಗಿರ್ತಕ್ಕಂಥ ಜೀವ ಆಗಿರ್ತಕ್ಕಂಥ ಮಾನವರ ಹಕ್ಕು ಪ್ರತಿಪಾದನೆ ಮಾಡುವಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಬಸವಣ್ಣನವರು. ದಾಸಿಯ ಪುತ್ರನಾಗಲಿ, ವೇಶ್ಯ ಪುತ್ರನಾಗಲಿ, ಶಿವದೀಕ್ಷೆ ಪಡೆದ ನಂತರ ಪಾದೋದಕ ಪ್ರಸಾದ ತೆಗೆದುಕೊಳ್ಳುವುದೇ ಯೋಗ್ಯ ಅಂಥೇಳಿ 3000 ಜನ ವೇಶ್ಯರನ್ನ ಶರಣೆಯರನ್ನ ಮಾಡಿ ಪ್ರತಿಯೊಬ್ಬರಿಗೂ ಬದುಕಿರುವ ಹಕ್ಕಿದೆ ಅನ್ನತಕ್ಕಂತಹ ಒಂದು ಪ್ರತಿಪಾದನೆಯ ಮಾನವ ಹಕ್ಕನ್ನು ಪ್ರೀತಿ ಮಾಡಿರ್ತಕ್ಕಂಥ ಏಕಮಯ ವ್ಯಕ್ತಿ ಯಾರಾದರೂ ಇದ್ರೆ ಅದು ಬಸವಣ್ಣನವರು ಅನ್ನತಕ್ಕಂಥದನ್ನು ಯಾರು ಮರಿಬಾರದು. ಇವತ್ತು ಎಲ್ಲವನ್ನ ಕುರಿತು ಹೇಳ್ತೇನೆ ನಾನು. ನನಗೆ ಒಂದಿಷ್ಟು ಡಿಸ್ಟರ್ಬೆನ್ಸ್ ಆಗಬಾರ್ದು ಅಷ್ಟೇ, ಮಧ್ಯದಲ್ಲಿ ಮಾತನಾಡೋದು, ಮೊಬೈಲ್ ಹಿಡಿಯೋದು. ಯಾಕಂದರೆ ನಿಮಗೆ ತೆಗೆದುಕೊಳ್ಳುವ ಅವಸರ, ನಮಗೆ ಹೇಳೋದು ಭಾಳ ಗಟ್ಟಿ ಇರ್ತದೆ. ಸಮಯ ಅನ್ನತಕ್ಕಂಥದ್ದು ಇದೆಯಲ್ರಿ ಈ ಜಗತ್ತಿನೊಳಗಡೆ ಬಹಳ ದೊಡ್ಡದು. ಅದಕ್ಕೆ ಬಸವಣ್ಣರು ಹೇಳುತ್ತಾರೆ, ಹೊತ್ತು ಕೊಲೆಗೈವರೇ, ಹೊತ್ತು ಕೊಲೆಗೈವರೇ. ಈ ಜಗತ್ತಿನಲ್ಲಿ ಸಮಯವನ್ನು ಯಾರು ಕೊಲೆ ಮಾಡಬಾರ್ದಂತೆ. ಸಮಯವೇ ದೇವರು ಅಂದವರು ಬಸವಾದಿ ಪ್ರಮತರು. ಸಮಯಕ್ಕೆ ಗೌರವವನ್ನು ಕೊಡಲಾರದವನು ದೇವರಿಗೂ ಗೌರವ ಕೊಡಲಾರ, ತನ್ನ ಬದುಕಿನ ಅನುಭವವನ್ನು ಅನುಭವಿಸಲಾರ. ಸಮಯ ದೇವರು ಅಂದರು ಬಸವಣ್ಣ. ಸಮಯವೇ ದೇವರು. ಎಲ್ಲವನ್ನ ಕುರಿತು ಮಾತನಾಡ್ತಾನೆ. ಕಾಯಕದ ಬಗ್ಗೆ ಮಾತನಾಡ್ತಾನೆ, ಧರ್ಮದ ಬಗ್ಗೆ ಮಾತನಾಡ್ತಾನೆ, ವೇದ ಕಾಲದಲ್ಲಿದ್ದಂಥ ಸಿದ್ಧಾಂತವನ್ನು ಹೇಳ್ತಾನೆ, ವ್ಯಾಸನ ಪುರಾಣಗಳಲ್ಲಿ ಏನಿತ್ತು ಅಂತ ಅನ್ನತಕ್ಕಂಥದ್ದನ್ನು ಹೇಳ್ತಾನೆ. ಬಸವಾದಿ ಪ್ರಮತರು ಈ ಜಗತ್ತಿನಲ್ಲಿ ಏನು ಮಾಡಿದ್ರು ಅನ್ನತಕ್ಕಂಥದ್ರು ಎಲ್ಲ ಧರ್ಮಗಳ ವಿಚಾರಧಾರೆಯನ್ನು ಈ 30 ದಿವಸಗಳ ಕಾಲ ಅಖಂಡವಾಗಿ ಪ್ರತಿಪಾದನೆ ಮಾಡುವನಿದ್ದೇನೆ. ಒಂದೇ ಸಲ ಬರಲಿಕ್ಕಾಗೋದು ನಮಗೆ, ಇನ್ನೊಂದು ಸಲ ಬರಲಿಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಆಯುಷ್ಯ ಇರ್ಬೋದು, ನಮಗೆ ಆಯುಷ್ಯ ಇಲ್ಲ. ನಿಮಗೆ ಆಯುಷ್ಯ ಇರ್ಬೋದು, ನಮಗೆ ಆಯುಷ್ಯ ಇಲ್ಲ. ನಮಗೆ ಮುಗಿತಾ ಇರ್ತದದು. ಒಂದು ಸಲ ಹುಟ್ಟಿ ಬಂದಿದ್ದೇವೆ ಅಂತ ಹೇಳಿದ್ರೆ ಈ ಜಗತ್ತಿನೊಳಗಡೆ ಮನುಷ್ಯ ಜನ್ಮದ ಶ್ರೇಷ್ಠತೆಯ ಘನತೆಯನ್ನು ಮೆರೆಸಿದವರು ಬಸವಾದಿ ಪ್ರಮತರು. ಮನುಷ್ಯ ಜನ್ಮಕ್ಕೆ ಬಹಳ ಅತಿ ಅದ್ಭುತವಾದ ಮೌಲ್ಯವನ್ನು ಕೊಟ್ಟವರು, ಸಮಯಕ್ಕೆ ಬೆಲೆಯನ್ನು ಕೊಟ್ಟವರು. ಹೊತ್ತು ಹೋಗದ ಮುನ್ನ ಮೃತ್ಯು ಒಯ್ಯದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ. ಬಸವಾದಿ ಪ್ರಮತರು ಒಂದೊಂದು ಸಾಲು ತಗೊಳ್ಬೇಕ್ರಿ, ಒಂದೊಂದೇ ಸಾಲು. ಜೀವನಕ್ಕೆ ಎಷ್ಟು ಹತ್ತಿರವಾಗಿ ನಿಲ್ತಾರೆ ಬಸವಣ್ಣವರು ಅಂದರೆ ಅಷ್ಟು ಹತ್ತಿರವಾಗಿ ನಿಲ್ತಾರೆ. ದಯಮಾಡಿ 1 ತಾಸು ನಾನು ಮಾತನಾಡುವಾಗ ಯಾರಿಗಾದರೂ ನೇರವಾಗಿ ಹೇಳ್ತಾ ಇದ್ದರೆ ಅದನ್ನು ಕೋಪಿಸ್ಕೊಳ್ಬಾರ್ದು. ಅದು ನನ್ನ ಜೀವನದ 1 ತಾಸು ಸಮಯ ಇದೆಯಲ್ಲರೆ ನನ್ನ ಭವಿಷ್ಯದ ಅತಿ ಅದ್ಭುತವಾದ ಲಿಂಗ ಸಮಯ ಅಂತ ನಾನು ತಿಳಿದುಕೊಂಡಿದ್ದೇನೆ ಅನ್ನತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಭಾಳ ದೊಡ್ಡ ಸಮಯ ಅದು 1 ತಾಸು ನನ್ನದು. 1 ಅವರ್ ಇದೆಯಲ್ಲ ನನ್ನದು, ಅದು ಬಹಳ 1 ಅವರ್. ಸಮಯಕ್ಕೆ ಬಹಳ ಬೆಲೆ ಕೊಡಬೇಕ್ರಿ ಮನುಷ್ಯ. ಸಮಯಕ್ಕೆ ಬೆಲೆ ಇಲ್ಲರಿ ಜಗತ್ತಿನಲ್ಲಿ ಯಾರಿಗೂ ಸಮಯದ ಕಡೆ ಗಮನ ಇಲ್ಲ. ಟ್ರೈನ್ ತಪ್ಪಿಸ್ಕೊಂಡವನ್ನ ಕೇಳ್ರಿ ಸಮಯ ಅಂದರೆ ಏನು, ಫ್ಲೈಟ್ ತಪ್ಪಿಸ್ಕೊಂಡವನ್ನ ಕೇಳ್ರಿ ಟೈಮ್ ಅಂದರೆ ಏನು. ಟೂರ್ ಹೋಗಿ ಆಕ್ಸಿಡೆಂಟ್ ಆದಾಗ 9 ಜನ ತೀರ್ಕೊಂಡ ಮೇಲೆ ಒಬ್ಬ ಉಳಿದಿರ್ತಾನೆ. ಅವನನ್ನು ಕೇಳಬೇಕು, ನನ್ನ ಸಮಯ ಚೆನ್ನಾಗಿತ್ತು ರೀ ಅಂತ, ನನ್ನ ಟೈಮ್ ಚೆನ್ನಾಗಿತ್ತು ಅಂತಾನೆ. ಜಗತ್ತಿನಲ್ಲಿ ದೇವರು ನಮಗೆ ಕೊಟ್ಟಿರ್ತಕ್ಕಂಥದ್ದು 2, ಒಂದು ಸಮಯ, ಇನ್ನೊಂದು ಹೆಲ್ತ್. ಇದನ್ನು ಬಿಟ್ಟು ಜಗತ್ತಿನಲ್ಲಿ ದೇವರು ಏನೂ ಕೊಟ್ಟಿಲ್ಲ. ನಿಮಗೆ ಮನೆ, ಒಡವೆ, ನಿಮ್ಮ ಕಾರು ಗೀರು ಕೊಟ್ಟಾರ ಅದು ದೇವರು ಕೊಟ್ಟಿದ್ದಲ್ಲ, ದುಡ್ಡನ್ನು ದುಡಿಸಿರೋದ್ರಿಂದ ಬಂದಿರೋದು.
ಭಾಳ ಜನ ತಿಳ್ಕೊಂಡಾರ ದೇವ್ರು ಕೊಟ್ಟಾನ, ದೇವ್ರು ಕೊಟ್ಟಾನ. ಎಲ್ಲಿ ಕೊಡ್ತಾನೆ ದೇವರು? ಏನು ಕೊಡ್ತಾನೆ ರೀ ದೇವರು? ನಮಗೆ ಮನೆ ಕೊಟ್ಟಾನ. ಹೆಂಗೆ ಕೊಟ್ಟಾನ? ದೇವರು ಮನೆ ಕೊಟ್ಟಿಲ್ಲ, ದುಡ್ಡನ್ನು ದುಡಿಸಿದ್ಯಾ, ಕಟ್ಕೊಂಡಿದ್ಯಾ. ಕಷ್ಟಕ್ಕೆ ದೇವರು ಪರಿಹಾರ ಆಗಿದ್ರೆ ಎಲ್ಲರ ಕಷ್ಟವೂ ಪರಿಹಾರ ಆಗಬೇಕಾಗಿತ್ತು. ಅದಕ್ಕಾಗಿ ಜಗತ್ತಿನಲ್ಲಿ ಕಷ್ಟಕ್ಕೆ ಪರಿಹಾರ ಅಂದರೆ ಬಸವಾದಿ ಪ್ರಮತರು ನಿನ್ನ ಸತ್ಯಶುದ್ಧವಾದ ಕಾಯಕವೇ ನಿನ್ನ ಜೀವನಕ್ಕೆ ಪರಿಹಾರ ಅಂತ ಹೇಳಿರ್ತಕ್ಕಂಥವ್ರು. ಭಾಳ ಜನರಿಗೇನು ಅಂತಂದರೆ, ಇದು ದೇವ್ರು ಕೊಟ್ಟನ್ರಿ, ಅದು ದೇವ್ರು ಕೊಟ್ಟನ್ರಿ, ಹಿಂಗೆ ಕೊಟ್ಟನ್ರಿ, ಹಿಂಗೆ ಕೊಟ್ಟನ್ರಿ, ಬೂವಾರಿ ಬುವಾಜಿ ಇವೆಲ್ಲ ಬಿಟ್ಟುಬಿಡ್ರಿ. ಇವೆಲ್ಲ ದೇವ್ರು ಕೊಟ್ಟಿಲ್ಲ. ನಿಮ್ಮ ಬುದ್ಧಿ ಬಲದಿಂದ ನೀವು ಗಳಿಸ್ಕೊಂಡಿರ್ತೀರಿ. ಬುದ್ಧಿ ಬಲದಿಂದ, ನಿಮ್ಮ ಶ್ರಮದ ಬಲದಿಂದ, ನಿಮ್ಮ ದುಡಿಮೆಯ ಬಲದಿಂದ, ನಿಮ್ಮ ಪ್ರಯತ್ನದ ಬಲದಿಂದ ಬದುಕಿರ್ತೀರಿ. ಕರ್ಮವಾದದ ಬಲದಿಂದ ಬಂದಿರೋದಿಲ್ಲ. ನಾನು ಹಿಂದಿನ ಜನ್ಮದಲ್ಲಿ ಏನೋ ಆಗಿದ್ದೀರೋ ಅದಕ್ಕಾಗಿ ಈಗ ಮನೆ ಬಂತ್ರಿ ಅಂತ. 2 ಗಾದೆ ಸುಳ್ಳೈತ್ರಿ ಬುದ್ಧಿ ದೇಶದೊಳಗಡೆ. 2 ಗಾದೆ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲ್ವಾ, ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ ಅಂತ ಹೇಳಿಬಿಟ್ರು. ಇದು ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲ್ಲ ಅಂತ ಭಾಳ ಮಂದಿ ದುಡಿಲೇ ಇಲ್ಲ ಈ ಜಗತ್ತಿನಲ್ಲಿ. ಭಾಳ ಟೈಮ್ ವೇಸ್ಟ್ ಮಾಡ್ಕೊಂಡ್ರಿ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲ್ವಾ, ಎಂತಾದ್ರಿ ಅಸಹ್ಯ ಗಾದೆ ಅದು. ಹುಟ್ಟಿಸಿದೇವ್ರು ಹುಲ್ಲು ಮೇಯಿಸಲ್ಲ. ಯಾಕೋ ದುಡಿತಾ ಇಲ್ಲ? ದೇವ್ರು ನೋಡ್ತಾನ್ರಿ. ಹೆಂಗೆ ದೇವ್ರು ನೋಡ್ತಾನ? ಈ ಭ್ರಮ ಇದೆಯಲ್ಲ, ಈ ಭ್ರಮೆಯನ್ನು ತೆಗೆದವರು ಬಸವಾದಿ ಪ್ರಮತರು. ಈ ಭ್ರಮೆ ಹೋಗಬೇಕು ಮನುಷ್ಯನಿಗೆ. ಮೊದಲು ಎಲ್ಲ ದೇವರು ಕೊಡ್ತಾನೆ, ದೇವರು ಕೊಡ್ತಾನೆ. ದೇವ್ರು ಏನೂ ಕೊಡೋದಲ್ಲ, ಎಲ್ಲ ಕೊಟ್ಟಾನ. ನಾವು ದುಡ್ದು ಗಳಿಸ್ಕೋಬೇಕಷ್ಟೆ. ದೇವ್ರು ಕಣ್ಣು ಕೊಟ್ಟಾನ, ಚಲೋದು ನೋಡೋದು. ದೇವ್ರು ಕಿವಿ ಕೊಟ್ಟಾನ, ಚಲೋದು ಕೇಳೋದು. ದೇವರು ನಾಲಿಗೆ ಕೊಟ್ಟನ, ಚಲೋ ಮಾತನಾಡೋದು. ಇದು ನನ್ನ ಮನೆ, ಇದು ನನ್ನ ಹೊಲ, ತೂ 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 ತೂ. ದೇವರ ದಾಸ್ಯಮನೆಯರು ಹೇಳ್ತಾರೆ, ಯಾರ ಮನೆ ಯಾರ ಹೊಲ ಅನ್ನೋದಕ್ಕೆ ಅವರು ವಚನ ಹೇಳ್ತಾರೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುತ್ತಿ ಹರಿವ ಸಾಗರ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ನೊಗಳುವ ಕುನ್ನಿಗಳನೇನೆಂಬೆನೆಯ ರಾಮನಾಥ. ಎಲ್ಲ ದೇವ್ರದದ. ಸುಮ್ಮನೆ ಉಣ್ಣಕ್ಕೆ ಬಂದೀವಿ ನಾವೆಲ್ಲ, ವಿಸಿಟರ್ಸ್. ಯಾರು ನಾವು? ಸುಮ್ಮನೆ ಬಂದೀವಿ, ನೋಡಬೇಕು, ಊಟ ಮಾಡಬೇಕು, ಮಾತಾಡಬೇಕು, ಚಲೋ ಇರಬೇಕು, ಎಲ್ಲರ ಜೊತೆ ಪ್ರೀತಿಯಿಂದ ಮಾತನಾಡ್ಕೋತಾ ಇರಬೇಕು. ಒಂದು ದಿವ್ಸ ಕರೆದಾಗ ರೈಟ್ ಅನ್ನಬೇಕು. ಏನಿಲ್ಲ ನಿಂದಿಲ್ಲಿ, ಮಾತಾಡೋ ಸ್ವಾಮಿದು ಇಲ್ಲ, ಯಾರ್ದೇನಿಲ್ಲ. ಏನು ಜಗತ್ತಿನೊಳಗಡೆ ಭ್ರಮಾದ. ನೀನು ಹಿಂದಿನ ಜನ್ಮದ ಕರ್ಮದ ಮೊತ್ತದ ಒತ್ತಡದ ದೈವದಿಂದ ನಿನಗೆಲ್ಲ ಸಿಕ್ಕಿಬಿಟ್ಟದಂತ. ಹೆಂಗೆ ಸಿಗ್ತದಪ್ಪ? ಯಾರು ಕೊಡ್ತಾರಪ್ಪ? ಈ ಭುವಾಭಾಜಿ ಚಿಂತನೆಗಳನ್ನು ಬಿಡ್ರಿ. ವಾಸ್ತವಿಕತೆಯ ಜೀವನದ ಕಡೆಗೆ ಬನ್ನಿ. ವಾಸ್ತವಿಕತೆಯ ಬದುಕಿನ ಕಡೆಗೆ ಬನ್ನಿ. ವಾಸ್ತವಿಕತೆಯ ಜೀವನವನ್ನು ಎಂಜಾಯ್ ಮಾಡಿರಿ. ಜಗತ್ತಿನಲ್ಲಿ ಕರ್ಮವಾದದ ಮೇಲೆ ಬದುಕಬೇಡ್ರಿ, ಪ್ರಯತ್ನವಾದದ ಮೇಲೆ ಬದುಕ್ರಿ. ಬಹಳ ಜನ ಕರ್ಮವಾದದ ಮೇಲೆ ಬದುಕ್ತಾರೆ. ಹಿಂದಿನ ಜನ್ಮದಲ್ಲಿ ನಾನು ಹಂಗಿದ್ದೆ, ನಾನು ಹಿಂಗಿದ್ದೆ, ಹಂಗಿದ್ದೆ, ಹಿಂಗಿದ್ದೆ. ಶ್ರೀ ಅರವಿಂದರು ಒಂದು ಪೂರ್ವಜನ್ಮ ಪುನರ್ಜನ್ಮದ ಇದು ಸೆಮಿನಾರ್ ಇಟ್ಟಿರ್ತಾರೆ. ಸೆಮಿನಾರ್ ಇಟ್ಟಂಥ ಸಂದರ್ಭದಲ್ಲಿ ಅರವಿಂದರು ಒಂದು ಸಲ ಕೂತ್ಕೊಂಡು ಹೇಳ್ತಾ ಇರ್ತಾರೆ, ಹಿಂದಿನ ಜನ್ಮದಲ್ಲಿ ನಾನು ನೆಪೋಲಿಯನ್ ಬೋನಾಪಾಟ್ ಆಗಿದೆ ಅಂತ ಹೇಳ್ತಾರೆ. ನಾನು ನೆಪೋಲಿಯನ್ ಬೋನಾಪಾಟ್ ಆಗಿದೆ ಅಂತ, ಹಿಂದಿನ ಜನ್ಮದಲ್ಲಿ ನಾನು ನೆಪೋಲಿಯನ್ ಬೋನಾಪಾಟ್ ಆಗಿದೆ ಅಂತ ಅರವಿಂದ್ರ ಹೇಳುವಾಗ ಹಿಂದ್ಗಡೆ ಕೂತಂತ ಬೆಣ್ಣಮಗಳು ಹೇಳ್ತಾಳೆ, ಆವಾಗ ನಾನು ನಿನ್ನ ಲವ್ವರ್ ಆಗಿದ್ದೆ ಅಂತ. ಮಜಾ ನೋಡ್ಬೇಕ್ರಿ, ಇದು ಮಜಾ ಕೇಳಬೇಕ್ರಿ. ನಮಗೆ ಟಿ ವಿ ಒಳಗಡೆ ಅದೇನು ಮಲಗಿಸಿ ಬಿಡ್ತಾರೆ, ಸಮೋಹಿನಿ ಮಾಡಿಸ್ಬಿಡ್ತಾರೆ. ಮಲಗು, ನೋಡು, ಹಂದಿ ಆಗಿದ್ದೆ, ಕತ್ತೆ ಆಗಿದ್ದೆ, ಕುದುರೆ ಆಗಿದ್ದೆ. ಹಿಂದಿನ ಜನ್ಮ ಅಂದರೆ ಏನು ಗೊತ್ತೇಂದ್ರೆ, ಹಿಂದಿನ ಜನ್ಮ ಅಂದರೆ ನಿನ್ನೆಯ ಅಜ್ಞಾನ, ಮುಂದಿನ ಜನ್ಮ ಅಂದರೆ ಇವತ್ತಿನ ಜ್ಞಾನ. ಅಷ್ಟೇ. ಇಷ್ಟು ತಿಳ್ಕೊಂಬಿಟ್ರೆ ಮುಗಿದೋಯ್ತು. ಹಿಂದಿನ ಜನ್ಮ ತೊಗೊಂಡು ಏನು ಮಾಡೋದದ, ಏನು ತರೋದದ ಅದರಿಂದ? ನಾ ಹಿಂದೆ ಹಂಗಾಗಿದೆ, ಹಿಂಗಾಗಿದೆ, ಏನು ನೋಡ್ಬೇಕ್ರಿ? ಅವೆಲ್ಲ ಭ್ರಮಾಲೋಕದೊಳಗಡೆ ಮನುಷ್ಯ, ದೇವರು, ಧರ್ಮ, ಮನೆ ಒಳಗಡೆ ಹಿಂಸೆ, ವಾತಾವರಣ, ನೆಮ್ಮದಿ ಇಲ್ರಿ. ಒಂದೊಂದು ಮನೆ ಒಂದೊಂದು ನಿಮಾನ್ಸ್ ಹಾಸ್ಪಿಟ್ಲು, ಒಂದೊಂದು ಮನೆ ಒಂದೊಂದು ಹುಚ್ಚಾಸ್ಪತ್ರೆ. ಅಪ್ಪಗಳು ಇದನ್ನ ಹೇಳಕ್ಕೆ ತಂದ್ಕೊಂಡ್ರೆ ಸರಿ ಏನಂತ ಬೈಬೇಡ್ರಿ ಮತ್ತವ್ರನ್ನ. ನೋಡ್ರಿ, ನೀವು ನೆಮ್ಮದಿಯಾಗಿದ್ದೀರ, ನಾವು ನಿಮ್ಮ ಮನೆಗಳಿಗೆ ಬರ್ತೀವಿ. ಬಂದ ಕೂಡಲೇ ಬುದ್ಧಿ ನಮ್ಮ ಯಜಮಾನ್ರಿಗೆ ಅಷ್ಟು ಹೇಳ್ರಿ ಅಂತ ಇವು ಹೇಳ್ತಾವ. ಬುದ್ಧಿ ಆಕೆಗೆ ಸ್ವಲ್ಪ ಹೇಳ್ರಿ, ಒಂದಿಷ್ಟು ಬಿಸಿ ರೊಟ್ಟಿ ಮಾಡ್ಕೊಳಕಂತ ಇವು ಹೇಳ್ತಾವ.
ಅವು 2 ಮಕ್ಕಳು ಹೇಳ್ತಾವ, ಅವ್ರದ್ದು ಮುಗ್ದದ, ನಮಗಷ್ಟು ಕೊಡ್ರಿ ಅಂತ ಹೇಳ್ರಿ ಅಂತ ಅವು ಹೇಳ್ತಾವ. ಎಲ್ಲಿ ನೀವು ಸುಮ್ಮನೆ ನಿಮ್ಮ ಮನೆಯೊಳಗೆ ಕುತ್ಕೊಂಡ್ಬಿಡ್ರಿ, ನಿಮ್ಮ ಪರಿಸ್ಥಿತಿ ಏನದ ಅಂತ ನಮಗೆ ಗೊತ್ತಾಗ್ತದೆ. ನಾವು ನೋಡ್ತಾ ಇರ್ತೀವಿ ಮನುಷ್ಯ ಎದಕ್ಕೆ ಬಂದಿದ್ದಾನೆ ಅನ್ನೋದನ್ನೇ ಮರೆತು ಬಿಟ್ಟ. ಲೈಫು ಜೀವನವನ್ನು ಚೆನ್ನಾಗಿ ನೋಡ್ರಿ, ಬಹಳ ಚೆನ್ನಾಗಿ ಅನುಭವಿಸಬೇಕು ಮನುಷ್ಯ. ಬಹಳ ಭಯದ ವಾತಾವರಣದಲ್ಲಿ ಇರಬಾರ್ದು, ಮುಕ್ತವಾಗಿ ಬದುಕಬೇಕು ಮನುಷ್ಯ. ಭಯದ ವಾತಾವರಣದಲ್ಲಿ ಬದುಕೋದಲ್ಲ, ಬಹಳ ಭಯ ರೀ ಮನುಷ್ಯನಿಗೆ. ಎಷ್ಟೋ ಜನ ಭಯದ ವಾತಾವರಣದೊಳಗಡೆ ಶ್ರೀಮಂತರು, ಹಣ ರೊಕ್ಕ ಇದ್ರು ದಿನ ಚಲೋ ಇಲ್ಲ ಅಂಥೇಳಿ ಒಬ್ಳಿ ನೋಡ್ಲಾರ್ದ ಸತ್ತವ್ರದಾರ. ಬೆಂಗಳೂರು ನೋಡ್ಲಾರ್ದ ಸತ್ತವ್ರದಾರ. ಚಲೋ ಊಟ ಮಾಡ್ಲಾರ್ದ ಹೋಗಿಬಿಟ್ಟವ. ಮನೇಲಿ ಬೇಕಾದಷ್ಟು ಇಲ್ರಿ, ಇವತ್ತು ಚಲೋ ಇಲ್ರಿ ದಿನ, ಅದಕ್ಕಾಗಿ ಉಂಡ. ಅದಕ್ಕೆ ಬಸವಣ್ಣ ಹೇಳ್ತ, ವಾರವಂದರಿಯೇ ದಿನವಂದರಿಯೇ ಏನೆಂದರಿಯೇ ಏನೆಂದರಿಯೇ. ಮನುಷ್ಯನಿಗೆ ಮೂಢನಂಬಿಕೆ, ಅಜ್ಞಾನ, ಅಂಧಾನುಕರಣೆ, ಭಯ, ದೇವರ ಧರ್ಮದ ಬಗ್ಗೆ ಭಯ, ಇದೆಲ್ಲವನ್ನು ನಿವಾರಣೆ ಮಾಡಿರ್ತಕ್ಕಂಥ ಏಷಿಕ ಶಕ್ತಿ ಯಾವುದಾರಿದ್ರೆ ಅದು ಅನುಭವ ಮಂಟಪ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿ. ಎಲ್ಲ ಕಾಲದ ನಿಮ್ಮ ಎಲ್ಲ ಬದುಕಿಗೆ ನಿವಾರಣೆ ಕೊಡ್ತೀವಿ. ಎಷ್ಟು ಭಯ ರೀ, ಭಯ ಭಯ ಭಯ. ಮನೆ ಬಿಡುವಾಗ ಟೈಮ್ ನೋಡಿ ಬಿಡೋದ್ರಿ. ಏನು ಟೈಮ್ ನೋಡಿ ಬಿಡೋದು, ಒಳ್ಳೆ ಕಾಲನೋ ಕೆಟ್ಟ ಕಾಲನೋ. ಮನೆಯಿಂದ ಹೊರಗಡೆ ಹೊರಡುವಾಗ ಎಲ್ಲಿಗೂ ಹೊರಟೆ ಅಂತ ಕೇಳಿದ್ರ ಕೆಲಸ ಹೋಯ್ತು. ಮನೆ ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ನಲ್ಲಿ ಕೂತ್ಕೊಂಡೆ, ಡ್ರೈವರ್ ಎಲ್ಲಿಗೆ ಅಂತ ಕೇಳ್ತಾನೆ, ಏನು ಹೇಳ್ತೀಯ ಅಲ್ವಾ? ಮನೆಯಿಂದ ಹೊರಡುವಾಗ ನಿನಗೆ ಎಲ್ಲಿಗೆ ಅಂತ ಕೇಳಿದ್ರೆ ಅಪಶಕುನ, ಡ್ರೈವರ್ ಎಲ್ಲಿಗೆ ಅಂತ ಕೇಳಿದ್ರ ನಾವು ನಮ್ಮ ತಲೆನ ಮಾರಾಟ ಮಾಡ್ಕೊಂಡು ಬಿಟ್ಟಿವ್ರಿ. ತಲೆಗಳಲ್ಲಿ 4 ಪ್ರಕಾರದ ತಲೆ ರೀ: ಅತಂತ್ರ ತಲೆ, ಕುತಂತ್ರ ತಲೆ, ಪರತಂತ್ರ ತಲೆ, ಸ್ವತಂತ್ರ ತಲೆ. ತಲೆಗಳಲ್ಲಿ 4 ಪ್ರಕಾರ ತಲೆ: ಅತಂತ್ರ ತಲೆ, ಕುತಂತ್ರ ತಲೆ, ಪರತಂತ್ರ ತಲೆ, ಸ್ವತಂತ್ರ ತಲೆ. ಈ ಅತಂತ್ರ ತಲೆಗೆ ತಾನು ಹೇಳಿದ್ದು ತಿಳಿಯೋದಿಲ್ಲ, ಇನ್ನೊಬ್ರು ಹೇಳಿದ್ದು ಗೊತ್ತಾಗಲ್ಲ. ಭಾಳ ಡೇಂಜರ್ ತಲೆ ಅದು. ಇಲ್ಲಿ ಯಾವುದು ಇಲ್ಲ, ಇಲ್ಲಿ ಮತ್ತು ಟೊಪ್ಪಿಗೆ ಸರಿ ಮಾಡ್ಕೋಬೇಡ್ರಿ. ಅತಂತ್ರ ತಲೆ. ಇನ್ನು ಕುತಂತ್ರ ತಲೆ ಇದೆ ಇಲ್ರಿ, ಅದು ಭಾಳ ಡೇಂಜರ್ ರೀ. ಅದು ಅಪ್ಪಗಳು ಚಲೋ ಹೇಳ್ತಾರ್ರಿ, ಆದ್ರೆ ಅಂದ್ಬಿಟ್ಟು ಹೋಗಿಬಿಡೋದ್ರಿ ಅವು. ಎಷ್ಟು ಡೇಂಜರ್ ಅದಾರ ಅಂದ್ರೆ ಕುತಂತ್ರ ತಲೆ ಅದು. ಇನ್ನು ಪರತಂತ್ರ ತಲೆ ಅಂದರೆ ತಲೆನ ಇನ್ನೊಬ್ರಿಗೆ ಮಾರಾಟ ಮಾಡ್ಕೊಂಡ್ಬಿಡೋದ್ರಿ. ಭಾಳ ಜನ ಮಾರ್ಕೊಂಡಿವ್ರಿ, ಒಂದು 20 ವರ್ಷದಿಂದ ಈಚೆಗೆ ಭಾಳ ಜನ ಮಾರ್ಕೊಂಡ್ಬಿಟ್ಟಿವ್ರಿ. ಭಾಳ ಜನರು ಮಾರ್ಕೊಂಡಿವ್ರಿ. ತಲೆನೇ ಮಾರಾಟ ಮಾಡ್ಕೊಳ್ಳೋದು. ನೀವು ಅತಂತ್ರ ತಲೆ ಆಗಬೇಡ್ರಿ, ಕುತಂತ್ರ ತಲೆ ಆಗಬೇಡ್ರಿ, ಪರತಂತ್ರ ತಲೆ ಆಗಬೇಡ್ರಿ, ಸ್ವತಂತ್ರ ತಲೆ ಆಗ್ರಿ ಅಂತ ಹೇಳಿದವ್ರು ಯಾರಾದರೂ ಇದ್ರೆ ಅದು ಬಸವಾದಿ ಪ್ರಮತ್ತರು, ಸ್ವತಂತ್ರ ವಿಚಾರವಾದಿಗಳು. ಭಯ ತೆಗಿರಿ. ನಾನು ದೇವರಿಲ್ಲ ಅಂತ ಹೇಳ್ತಿಲ್ಲ, ದೇವರು ಇದ್ದ ಇರೋದರಿಂದನೇ ಇದೆಲ್ಲ ನಡೆಯೋದು. ದೇವರು ಎಲ್ಲವನ್ನ ಕೊಟ್ಟಿದ್ದಾನೆ ನಮಗೆ, ಆದರೆ ನಮಗೆ ಬದುಕಲಿಕ್ಕೆ ಗೊತ್ತಿಲ್ಲ, ನಮಗೆ ಜೀವನ ಮಾಡಲಿಕ್ಕೆ ಗೊತ್ತಿಲ್ಲ. ಹಾಗಾದ್ರೆ ಇಷ್ಟು ದಿವಸ ಜೀವನ ಮಾಡಿಲ್ಲೇನ್ರಿ? ಇಲ್ಲ, ಕರ್ಮವಾದದ ಮೇಲೆ ಜೀವನ ಮಾಡ್ತಾ ಇರ್ತೀರಿ, ಭಯದ ವಾತಾವರಣದಲ್ಲಿ ಜೀವನ ಮಾಡ್ತಾ ಇರ್ತೀರಿ, ಯಾರೋ ಏನೋ ಹೇಳಿದ್ರ ಮೇಲೆ ಜೀವನ ಮಾಡ್ತಾ ಇರ್ತೀರಿ. ನೋಡ್ರಿ, ಅಕ್ಕ ಮಹಾದೇವಿ ಜೀವನದ ಮೌಲ್ಯವನ್ನು ಬಹಳ ಚೆನ್ನಾಗಿ ಎತ್ತಿ ಹಿಡಿದಿರ್ತಾರಂಥ ತಾಯಿಯವರು. ಉಡುತಡೆಯಿಂದ ಹಿಡಿದು ಕಲ್ಯಾಣಕ್ಕೆ ಹೋಗುವ ಪೂರ್ವದವರೆಗೂ ಎಲ್ಲ ಕಡೆಯಲ್ಲಿ ಎನ್ನ ದೇವ ಚೆನ್ನಮಲ್ಲಿಕಾರ್ಜುನನನ್ನು ಕಂಡಿರೆ ಕಂಡಿರೆ, ಹೇಳಿರೆ 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 ಅಂತ ಹೇಳಿದ್ಲಕ್ಕೆ. ಮನೆ ಬಿಡುವುದರಿಂದ ಹಿಡಿದು ಏನು ಅವಳ ವಚನಗಳೇ ಅತಿ ಅದ್ಭುತವಾದ ವಚನಗಳು, ಬಹಳ ಸುಂದರವಾದ ವಚನಗಳು. ವಿಚಾರ ಮಾಡ್ರಿ, 1000 ವರ್ಷದ ಹಿಂದೆ, 1000 ವರ್ಷದ ಹಿಂದೆ ಇದೇ ಕರ್ನಾಟಕದ ಮೊಟ್ಟ ಮೊದಲನೇ ಕವಿತ್ರಿಯಾಗಿರ್ತಕ್ಕಂತಹ ಅಕ್ಕ ಮಹಾದೇವಿಯ ವಚನಗಳನ್ನು ಓದಬೇಕು. ಏನು ಚೆನ್ನಾಗಿರ್ತಕ್ಕಂಥ ವಚನಗಳನ್ನು ಬರೆದು, ಧೈರ್ಯವಾದಂಥ ವಚನಗಳು. ಈ ಜಗತ್ತಿನಲ್ಲಿ ಎಂತಹ ತಾಯಿ, ಕಾಶ್ಮೀರದ ಲಲೇಶ್ವರಿ ಇರ್ಬೋದು, ಆಂಧ್ರದ ಅಂಡಾಳ ಇರ್ಬೋದು, ತಮಿಳುನಾಡಿನ ಅವ್ವಯ್ಯಾರಿ ಇರ್ಬೋದು, ಮಹಾರಾಷ್ಟ್ರದ ಮೀರಾಬಾಯಿ ಇರ್ಬೋದು, ಬೇಕಾದಷ್ಟು ಜನ ಇರ್ಬೋದು, ಸೂಫಿ ಸಂತಳಾಗಿರ್ತಕ್ಕಂಥ ರಬಿಯಾ ಇರ್ಬೋದು. ಇವರೆಲ್ಲರನ್ನ ಮೀರಿ 1000 ವರ್ಷದ ಹಿಂದೆ ಅಕ್ಕ ಮಹಾದೇವಿ ಇದೇ ಕರ್ನಾಟಕದ ಉಡುತಡಿಯಲ್ಲಿ ಆ ತಾಯಿ ಜನನವನ್ನು ಮಾಡಿ ಏನು ಬರೀತಾಳೆ, ಜೀವನದ ಮೌಲ್ಯಗಳನ್ನು ಎತ್ತಿಡಿತಾಳೆ. ಹೆದರದಿರು ಮನವೇ,
ಬೆದರದೇ ಇರೋ ಮನವೇ. ಏನು ವಚನಗಳು? ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೆ. ಈ ತರ ಹೇಳಿದ ತಾಯಿ ಉದ್ದಕ್ಕೂ ಕಲ್ಯಾಣಕ್ಕೆ ಬರುವಾಗ ಚಿಲಿಪಿಲಿ ಎಂದು ಓದುವ ಗಿಳಿಗಳಿರ, ನೀವು ಕಾಣಿರಿ ಎರಗಿ ಬಂದಾಡುವ ದುಂಬಿಗಳಿರ, ನೀವು ಕಾಣಿರಿ ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರ, ನೀವು ಕಾಣಿರೆ ಎನ್ನ ದೇವ ಚೆನ್ನಮಲ್ಲಿಕಾರ್ಜುನನ ಕಂಡಿರೆ, ನೀವು ಹೇಳಿರೆ ಇಲ್ಲದಿದ್ದರೆ ನಾನು ಹೇಳುವೆ ಕೇಳಿರೆ. ಎಷ್ಟು ಅತಿ ಅದ್ಭುತವಾದ ತಾಯಿ ಅಂದರೆ ಅವಳ ಜೀವನವೇ ವಚನಗಳ ಆಧಾರದ ಮೇಲೆ ನೋಡಬೇಕು. ಇಂತಹ ತಾಯಿ ಅನುಭಾವ ಮಂಟಪಕ್ಕೆ ಬಂದು ನಿಂತಹ ಸಂದರ್ಭದಲ್ಲಿ ಅನುಭಾವ ಮಂಟಪದ ಮೊಟ್ಟ ಮೊದಲನೆಯ ಶೂನ್ಯಪೀಠಾಧೀಶನಾಗಿರ್ತಕ್ಕಂತಹ ಇಡೀ ಅಖಂಡ ಭಾರತವನ್ನು ಸುತ್ತಿ ಶ್ರೀಲಂಕಾದವರೆಗೆ ಹೋಗಿ ಇಡೀ ಶೈವ ಸಂಪ್ರದಾಯದ ಎಲ್ಲ ಯತಿಗಳ ಜೊತೆಯಲ್ಲಿ ಜ್ಞಾನದ ಪ್ರತಿಪಾದನೆ ಮಾಡಿ ಗೋರಕ್ಷಕನಾಥನ ಜೊತೆಯಲ್ಲಿ ವಾದ ವಿವಾದವನ್ನು ಮಾಡಿ ಎಲ್ಲ ಯೋಗಗಳ ಸಮನ್ವಯಗಳನ್ನು ಎಲ್ಲ ರೀತಿಯಲ್ಲಿ ಸಾಧಿಸಿ ಶ್ರೀಮದಮಲ ಜ್ಞಾನ ಭಕ್ತಿ ವೇದ ಪುರಾಣ ಶಸ್ತ್ರಸ್ಥೋ ಮನತನ ತಚಾರು ಚರಣಾಂಬೋಜ ಘನಮಹಿಮ ನಾಮ ರೂಪ ಕ್ರಿಯಾಕಲಾಪ ವಿರಾಮನನುಪಮ ದಿವ್ಯ ತೇಜಯೋಮ ಮೂರ್ತಿ ಗುರು ಗುಹೇಶ್ವರ ಲಿಂಗ ಶರಣಾರ್ಥಿ ಅಂತ ಹೇಳಿದಂತಹ ಪ್ರಭುದೇವರು, ಕಲ್ಯಾಣಕ್ಕೆ ಬಂದಿರತಕ್ಕಂಥ ಪ್ರಭುದೇವರು ಬಸವಣ್ಣನವರನ್ನು ನೋಡಿ ಹೇಳ್ತಾರೆ, ಅದ್ವೈತವ ನುಡಿದು ಅಹಂಕಾರಿಯಾದಿ, ಬ್ರಹ್ಮವ ನುಡಿದು ಭ್ರಮಿತನಾದಿ, ಶೂನ್ಯವ ನುಡಿದು ಸುಖ ದುಃಖಕ್ಕೆ ಒಳಗಾದನೆಯ. ಆನು ಸಂಗನ ಬಸವಣ್ಣನ ಸಾನ್ನಿಧ್ಯದಿಂದ ಸದ್ಭಕ್ತನಾದನೆಯ ಗುಹೇಶ್ವರ ಅನ್ನತಕ್ಕಂಥ ಮೊಟ್ಟ ಮೊದಲನೆಯ ನಟುವರ ಜಾತಿಯಲ್ಲಿ ಹುಟ್ಟಿದಂತಹ ಮದ್ದಳೆಯನ್ನು ಬಾರಿಸುವಂತಹ ಮಾಯಾ ಕುಲವನ್ನ ಮಾಡಿರ್ತಕ್ಕಂತಹ ಧರೆಗೆ ದೊಡ್ಡವನಾಗಿರ್ತಕ್ಕಂಥ ಪ್ರಭುದೇವರ ಮುಂದೆ ಮಹಾದೇವಿ ನಿಂತು ಅನುಭಾವ ಮಂಟಪದಲ್ಲಿ ಪ್ರಭುದೇವರು ಕೇಳ್ತಾರೆ, ನೀನು ಯಾಕೆ ಈ ಜಗತ್ತಿಗೆ ಬಂದಿರುವೆ, ಎದಕ್ಕಾಗಿ ಈ ಜಗತ್ತಿನಲ್ಲಿ ನೀನು ಹುಟ್ಟಿದೆ ಅಂತ ಕೇಳಿದ್ರೆ ಅಕ್ಕ ಮಹಾದೇವಿ ಚೆನ್ನಮಲ್ಲಿಕಾರ್ಜುನನ ನೋಡಬೇಕು ಅಂತ ಹೇಳಲಿಲ್ಲ. ಪ್ರಭುದೇವರು ಕೇಳ್ತಾರೆ, ನೀನು ಎದಕ್ಕಾಗಿ ಇಲ್ಲಿಗೆ ಬಂದೆ ಹೇಳು, ಯಾವ ಕಾರಣಕ್ಕಾಗಿ ಈ ಅನುಭಾವ ಮಂಟಪಕ್ಕೆ ಬಂದಿರುವೆ ಹೇಳು. ಉದಮದದ ಯೌವನಗೊಳ್ಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ, ಸತಿ ಎಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರು ಹೇಳಿದರೆ ಇಲ್ಲಿ ಕುಳ್ಳಿರು, ಇಲ್ಲದಿದ್ದರೆ ತೊಲಗು ತಾಯಿ, ಯಾರು ನೀನು ಅಂತ ಕೇಳ್ತಾರೆ. ಯಾರು? ಪ್ರಭುದೇವರು. ಯಾರು ನೀನು, ಯಾಕೆ ಬಂದೆ ಇಲ್ಲಿಗೆ, ಯಾರು ನೀನು, ಎದಕ್ಕೆ ಬಂದೆ? ನಾಳೆ 7 ಗಂಟೆಗೆ ಹೇಳ್ತಾರೆ. ಮುಗೀತು ಪ್ರವಚನ. ನಾಳೆ 7 ಗಂಟೆಗೆ ಹೇಳ್ತಾರೆ ಅಂದೆ, ತಿಳಿತಿಲ್ಲ. ನಾಳೆ ಶುರು ಆಗ್ತದೆ ಇದು. ಈಗ ಮುಗೀತು, ಏನು ಮಾಡೋಕ್ಕಾಗಲ್ಲ. ಪ್ರಭುದೇವ್ರ ಹತ್ರ ನಿಂತಾಳ. ಯಾರು? ಮಹಾದೇವಿ. ಯಾರು ನೀನು ಅಂತ ಕೇಳಿದಾಳೆ. ಯಾರು ನೀನಂತ ನಾಳೆ ಹೇಳ್ತಾಳೆ. ನಾಳೆ ಸಮಯ ತಗೊಂಡಾಳೆ 7 ಗಂಟೆಗೆ ಅಂತ. ಯಾರು? ಇದು ಕೇಳಬೇಕಿತ್ತು ಅಂದರೆ ಕರೆಕ್ಟಾಗಿ 7 ಗಂಟೆಗೆ ಕೂತ್ಕೋಬೇಕು. ಇಲ್ಲ ಅಂದರೆ ಮನೆಗೆ ಹೋಗ್ಲಾರ್ದು ಚೇರಲ್ಲಿ ಇಲ್ಲೇ ಮಲಗಬೇಕು, ಇಲ್ಲೇ ಮಲಗಬೇಕು. ಕೇಳಬೇಕು ನೀವು ಅವರಿಬ್ಬರ ವಾದ. ಅವರೇ ಈ ಇಡೀ ಪ್ರವಚನದ ಉದ್ಭೋಕದು. ಅವರೇ ಇಬ್ಬರು, ಪ್ರಭು ಮಹಾದೇವಿ. ಏನು ಮಾಡಿದ್ರು ಅನ್ನತಕ್ಕಂಥದ್ದನ್ನು ಮಾಯಾಕೋಲಾಹಲ ಹೇಳ್ತಾರೆ. ಯಾಕೆಂದರೆ ಶೂನ್ಯಪೀಠಕ್ಕೆ ಏರ್ತಕ್ಕಂಥ ಗುರುಬಸವ ಪಟ್ಟದ್ದೇವರು ಆ ಪೀಠವನ್ನು ಹೇರುವುದರಿಂದ ಪ್ರಭುದೇವರನ್ನೇ ಹಿಡಿದುಕೊಂಡು ಆ ಪೀಠಕ್ಕೆ ಅವ್ರನ್ನ ತೆಗೆದುಕೊಂಡು ಹೋಗಿ ಕೂರಿಸುವ ಭಾಗ್ಯ ನಮ್ಮದಿದೆ ಅನ್ನತಕ್ಕಂಥದ್ದನ್ನು ಇಟ್ಟುಕೊಂಡು ಅಂತಹ ಪ್ರಭುದೇವರ ಪೀಠ ಅದು. ಅಷ್ಟೇ ಅತಿ ಅದ್ಭುತವಾದಂತಹ ಪೀಠಕ್ಕೆ ಹೋಗುವ ಸ್ವಾಮೀಜಿಯವರ ಈ ವೇದಿಕೆಯಲ್ಲಿ ಆ ಪ್ರಭುದೇವರು ಅಂದರೆ ಯಾರು, ಮಹಾದೇವಿ ಅಂದರೆ ಯಾರು ಅಂತ ಎಲ್ಲ ವಿಷಯಗಳನ್ನು ಪ್ರತಿಪಾದನೆ ಮಾಡ್ತಾನೆ. ಈಗ ಬಂದು ಕುಂತಾಳ ಅನುಭವ ಮಂಟಪಕ್ಕೆ. ನಾಳೆಯಿಂದ ಶುರು ಆಗ್ತದೆ. ನಾಳೆಲ್ಲರೂ ಕರೆಕ್ಟಾಗಿ 6:30 7 ಗಂಟೆವರೆಗೆ ಸಂಗೀತ. 7 ಗಂಟೆಗೆ 4 ಮಂದಿ ಇದ್ದರು ಪ್ರಾರಂಭ, 10,000 ಮಂದಿ ಇದ್ದರು ಪ್ರಾರಂಭ. 8 ಗಂಟೆಗೆ ನೀವು 50,000 ಇದ್ದರು ಮಂಗಲ ಮುಕ್ತಾಯ. 8ಕ್ಕೆ ಮುಗೀತದ, ಕ್ಲೋಸ್. 8ಕ್ಕೆ ಪ್ರಸಾದ. 8ಕ್ಕೆ ಪ್ರಸಾದ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗೋದು. 9:00ವರೆಗೆ ಬಿಗ್ ಬಾಸ್ ಓಪನ್ ಮಾಡೋದು, ಹನುಮಂತಂದಿಷ್ಟು ಹಾಡು ಕೇಳೋದು. ಏನ್ರಿ ಬುದ್ಧಿ, ನೀವು ನೋಡ್ತೀರ, ಮತ್ತು ನಾವು ಮನುಷ್ಯರು ನೋಡಬೇಕಾಗ್ತದೆ. ನಿಮ್ಮದು ಹೇಳಬೇಕಾದ್ರೆ ನಿಮ್ಮದು ನೋಡಬೇಕು. ನಾವು ನಿಮ್ಮದು ಹೇಳಬೇಕು ಅಂದ್ರೆ ನಿಮ್ಮದು ನೋಡಬೇಕು.
ನೋಡ್ರಿ, ಬಿಗ್ ಬಾಸ್ ಬಿಟ್ಟು ಗಿಚ್ಚಿ ಗಿಲಿಗಿಲಿ ಬಿಟ್ಟು ಎಷ್ಟು ಮಂದಿ ಇಲ್ಲಿ ಕುಂತೀರಿ ಅಂದರೆ ಲೈಫ್ ಎಂಜಾಯ್ ಮಾಡಿರಿ. ಇವತ್ತು ಸುಮ್ಮನೆ ಸ್ಪೀಡಾಗಿ ಹೇಳಿದ್ದೇನೆ, ನಾಳೆ ಬಹಳ ಅತ್ಯದ್ಭುತವಾಗಿ ವಿಶ್ಲೇಷಣೆ ಮಾಡ್ತೇನೆ. ಎಲ್ಲ ಧರ್ಮಗಳನ್ನು ಕುರಿತು ಚಿಂತನೆ ಮಾಡೋಣ. ಬುದ್ಧನ ಶೂನ್ಯಕ್ಕೂ, ಪ್ರಭುದೇವರ ಬಸವಾದಿ ಪ್ರಮತರ ಶೂನ್ಯಕ್ಕೂ, ವೇದ ಕಾಲದ ಶೂನ್ಯಕ್ಕೂ ಏನೇನು ವ್ಯತ್ಯಾಸಗಳು ಇದೆ ಅನ್ನತಕ್ಕಂಥದ್ದನ್ನು ನೋಡೋಣ. ಇದು ಒಂದು ಅನುಭವ ಮಂಟಪ. ನನ್ನ ಪ್ರವಚನವನ್ನು ಚಿಂತನೆಯಾಗಿ ತೆಗೆದುಕೊಳ್ಳಿ, ಘರ್ಷಣೆಯಾಗಿ ತೆಗೆದುಕೊಳ್ಬೇಡ್ರಿ. ನಿಮಗೆ ಆ ಸಂದರ್ಭದಲ್ಲಿ ಏನಾದರೂ ಪ್ರಶ್ನೆ ಮೂಡಿಬಿಡ್ತದೆ, ಇದನ್ನು ಕೇಳಬೇಕು ಅಂತ, ಅದನ್ನು ಕೇಳೋದಕ್ಕೆ ನಾನು ಜವಳಿ ಮನೆ ಹತ್ರ ಮನೆ ಕೊಟ್ಟಿದ್ದಾರೆ. ಬೆಳಗ್ಗೆ 11ರಿಂದ 12 ಗಂಟೆವರೆಗೆ ನೀವು ಯಾರು ಬೇಕಾದರೂ ಬಂದು ಅಲ್ಲಿ ಚಿಂತನೆ ಮಾಡ್ಬೋದು, ಪ್ರವಚನಗಳ ಪ್ರಶ್ನೆಗಳನ್ನು ಕೇಳ್ಬೋದು. ಹೆಚ್ಚು ಪ್ರಚಾರ ಮಾಡಿರಿ, ಒಬ್ರಿಗೊಬ್ರಿಗೂ ಕೇಳುವಷ್ಟು ಕೆಲಸ ಮಾಡಿರಿ. ಎಲೆಕ್ಷನ್ ಟೈಮಲ್ಲಿ ಕೈ ಮುಗಿತೀರ ಇಲ್ಲೋ, ಎಲೆಕ್ಷನ್ಗೆ ಓಟ್ ಹಾಕ್ರಿ ಅಂತ ಮುಗಿತೀರ ಇಲ್ಲ ಏನ್ರೇ? ಮತ್ತು SR ಪಾಟೀಲ್ ಕೂತಾರಂತ ಹೇಳ್ತಿಲ್ಲ ನಾನು. ಮುಗಿತೀರ ಇಲ್ಲ? ಮುಗಿತೀರಲ್ರಿ? ಕೈ ಮುಗಿತೀರಲ್ರಿ ಓಟ್ ಹಾಕ್ರಿ ಅಂತ. ನಿಮ್ಮ ಕೈ ಇನ್ನೂ ಪಾವನ ಆಗಬೇಕಿತ್ತು ಅಂದರೆ ಪ್ರವಚನಕ್ಕೆ ಬರ್ರಿ ಅಂತ ಕೈ ಮುಗಿರಿ. ಏನೋ ನಿಮ್ಮ ಕೈ ಮುಗಿದು ಪ್ರವಚನಕ್ಕೆ ಬರ್ರಿ ಅಂದ್ರಿ. ಓಟ್ ಹಾಕ್ತೀರ ಇಲ್ಲ ಏನ್ರವ? ಹಾಕ್ತೀರಿ? ಗ್ಯಾರಂಟಿ ಓಟ್ ಹಾಕ್ತೀರ ಇಲ್ಲೋ? ಹಾಕ್ತೀರಿ. ಕಾಂಗ್ರೆಸ್ ಪಾರ್ಟಿ ಬಂದು ಕೇಳಿದಾಗ ಏನು ಹೇಳ್ತೀರಿ? ಪ್ರವಚನ ಬಂದ್ ಮಾಡಿಬಿಡ್ಬೇಕು, ಮುಗೀತು. ನೀನು ವಿಡಿಯೋ ಬಂದ್ ಮಾಡಿಬಿಡ್ಬೇಕು, ಪ್ರವಚನ ಮುಗಿದ ಕೂಡಲೇ. ಕಾಂಗ್ರೆಸ್ ಅವ್ರು ಬಂದು ಕೇಳಿದಾಗ ಏನು ಹೇಳ್ತೀರಿ? ಆಗ್ತೀರಿ ಅಂತೀರಿ. ಹೇಳ್ತೀರಿ, ನೀವು ಸುಳ್ಳು ಹೇಳಲ್ಲ. ಆಯ್ತ್ರಪ್ಪ ಅಂತೀರಿ, ಹೇಳ್ತೀರಲ್ಲ. ಅವ್ರ ಮನಸ್ಸಿಗೆ ಬೇಸರ ಆಗಬಾರ್ದು. BJP ಅವ್ರು ಬಂದು ಕೇಳಿದಾಗ ಅವ್ರಿಗೂ ಹೇಳ್ತೀರಿ. JDS ಅವ್ರಿಗೆ, ಪಕ್ಷೇತರದವ್ರಿಗೆ ಅವ್ರಿಗೂ ಹೇಳ್ತೀರಿ. ಏನೇನೋ ಪಕ್ಷಗಳಿರುತ್ತೆ, ಎಲ್ಲರಿಗೂ ಏನು ಹೇಳ್ತೀರಿ? ಬಂದವ್ರಿಗೆಲ್ಲ ಯಾವ ನಾಲಿಗೆಯಲ್ಲಿ ಹೇಳಿದ್ರಿ? ಯಾವ ನಾಲಿಗೆಯಲ್ಲಿ ಹೇಳಿದ್ರಿ? ಒಂದೇ ನಾಲಿಗೆ ಒಳಗಡೆ ಎಲ್ಲರಿಗೂ ಓಟ್ ಹಾಕ್ತೀನಿ ಅಂತಂದ್ರಿ. ಈಗ ಮಿಷಿನ್ ಬಂದದ ಬಿಡ್ರಿ. ಮೊದಲು ಬ್ಯಾಲೆಟ್ ಶೀಟ್ ಪೇಪರ್ ಇತ್ತು ಅಲ್ವಾ? ಏನಿತ್ತು? ಬ್ಯಾಲೆಟ್ ಶೀಟ್. ಈ ಬ್ಯಾಲೆಟ್ ಶೀಟ್ ಪೇಪರ್ಗೆ ನಾ ಎಲ್ಲರಿಗೂ ಓಟ್ ಹಾಕ್ತೀನಿ ಅಂತ ಹೇಳಿದ್ದೀನಿ, ಪ್ರಾಮಾಣಿಕವಾಗಿ ಬದುಕಬೇಕು ಅಂತ ಎಲ್ಲರಿಗೂ ಒತ್ಕೊಂಡು ಬಂದ್ರೆ ಏನಾಗ್ತದ್ರಿ? ಅದು ಏನಾಗ್ತದ್ರಿ? ಅದು ಎಲ್ಲರಿಗೂ ಒತ್ತಿದ್ರೆ ಏನಾಗ್ತದೆ? ಅದು ಇನ್ವ್ಯಾಲಿಡು, ಸ್ಟ್ಯಾಂಡರ್ಡ್ ಶಬ್ದ, ಕುಲಗೆಟ್ಟ ಮತ ಅಂತಾರೆ ಅದಕ್ಕೆ. ಏನಂತಾರೆ ಅದಕ್ಕೆ? ಎಲ್ಲರಿಗೂ ಒತ್ಕೊಂಡು ಬಂದ್ರೆ ಏನಂತಾರೆ? ಕುಲಗೆಟ್ಟ ಮತ ಅಂತಾರೆ. ಹಾಗೆ ನಾವೆಲ್ಲರಿಗೂ ಸಹ ಇವತ್ತು ಹೊಂದಿಕೊಂಡು ಹೋಗಬೇಕನ್ನತಕ್ಕಂಥದ್ದಿದ್ದರೆ ನಮ್ಮದೆಲ್ಲ ಬದುಕು ಹೋಗ್ಬಿಡ್ತದೆ. ಬಸವಾದಿ ಪ್ರಮತ ಹೇಳಿರ್ತಕ್ಕಂಥ ಭಕ್ತಿಗೆ ಒತ್ತು ಬಿಟ್ಟರೆ ನಿಮ್ಮದೆಲ್ಲ ಜೀವನ ಚಲೋ ಇರ್ತದೆ ಅನ್ನತಕ್ಕಂಥ ಅರ್ಥ ಮಾಡ್ಕೊಳ್ಳಿ. ಒತ್ತೋದು ಒಂದೇ ಕಡೆ ಒತ್ತಬೇಕು ಓಟು. ಹೌದಪ್ಪನ ಚೌಡ, ಹೌದಪ್ಪ, ಇವರು ಚಲೋ, ಅವರು ಚಲೋ, ಇವರು ಚಲೋ. ಅವ್ರ ಮನಸ್ಸಿಗೆ ಬೇಸರ ಮಾಡೋದಲ್ಲ, ಅವ್ರ ಸ್ನೇಹ ಕಳ್ಕೋಬಾರ್ದು, ವಿಚಾರದೊಳಗಡೆ ಘರ್ಷಣೆ ಇರಬಾರ್ದು, ಚಿಂತನೆಗಳನ್ನು ಹಂಚ್ಕೊಳ್ಬೇಕು. ಈಗ ನಾನಿಲ್ಲಿ ಹೇಳುವ ಚಿಂತನೆಗಳು ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗೋದಿಲ್ಲ. ಕೂತು ಕೇಳೋದಕ್ಕೇನು? ಆ TV ಮುಂದೆ ಕೂತ್ಕೊಳ್ಳೋ ಬದಲು ಇಲ್ಲಿ ಕೂತ್ಕೊಂಡು ಕೇಳೋದಕ್ಕೇನು? ಅಲ್ಲಿ ಕೂರೋದಕ್ಕೇನು? ಮಕ್ಕಳು ಕರ್ಕೊಂಡು ಬನ್ನಿರಿ. ಇವತ್ತು ಈ ABVP ಅವ್ರು ಬಂದಿದ್ದರು. ಎಲ್ಲಿ ಇದ್ದಾರೆ ಏನು ಹುಡುಗರು? ಎಲ್ಲಿದ್ದೀರಿ? ಅವು ಎಲ್ಲ ಹುಡುಗರು ನನ್ನ ಹತ್ರ ಬಂದಿದ್ದರು. ವ್ಯಸನ ಮುಕ್ತಿ ಸಮಾಜವನ್ನು ಕಟ್ಟಬೇಕು ಅಂತ ಪ್ರಾರಂಭ ಮಾಡಿವಿ ಅಂದರು. ನಾನಂದೆ, ವ್ಯಸನ ಮಾಡಬಾರ್ದು, ಆದರೆ ವ್ಯಸನವನ್ನು ಮಾಡಿದವನ್ನ ನಾವು ಬಿಡಿಸ್ಬೋದು, ಕಣ್ಣಿಗೆ ಕಾಣ್ತದೆ. ಆದರೆ ಇವತ್ತು ಮಾನಸಿಕ ಭ್ರಷ್ಟಾಚಾರಿಗಳನ್ನು ತಪ್ಪಿಸೋದು ಬಹಳ ಕಷ್ಟ ಇದೆ. ಮಾನಸಿಕ ಭ್ರಷ್ಟಾಚಾರ ಭಾಳ ಕಷ್ಟ ಇದೆ. ಮಾನಸಿಕ ಭ್ರಷ್ಟಾಚಾರ ಆಗೋಗಿದೆ ಇವತ್ತು. ಭ್ರಷ್ಟಾಚಾರ ಅನ್ನೋದು ಬೇರೆದಿಲ್ಲ, ಮನಸ್ಸೇ ಭ್ರಷ್ಟಾಚಾರ ಆಗೋಗ್ಬಿಟ್ಟಿದ್ದಾರೆ. ಭಾಳ ದೊಡ್ಡ ವ್ಯಾಲ್ಯೂಬಲ್ ಏನು ಕಳ್ಕೊಂಡಿವಿ ಅಂದರೆ ಮನಸ್ಸನ್ನು ಭ್ರಷ್ಟಾಚಾರ ಕಳ್ಕೊಂಡ್ಬಿಟ್ಟಿದ್ದೀವಿ. ಶಾಂತಿ ಅನ್ನೋದು ಗಗನದ ಕುಸುಮ ಆಗಿದೆ. ಇಂತಹ ಸಂದರ್ಭದಲ್ಲಿ ಇವತ್ತು ನಾವು ಈ ಪ್ರವಚನ ಕೇಳೋದ್ರ ಮುಖಾಂತರ ನಿಮ್ಮ ಮನಸ್ಸುಗಳು ಬದಲಾವಣೆ ಆಗ್ತದೆ, ಭಾವನೆಗಳು ಬದಲಾಗ್ತದೆ. ನಿಮ್ಮ ಮಕ್ಕಳು ವಯಸ್ಸಾದಂಥ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಳಿಸಲಾರದೆ ಮನೆಯಲ್ಲಿ ಬಿಸಿ ರೊಟ್ಟಿ ಕೊಡುವ ಮನಸ್ಸುಗಳನ್ನು ತಯಾರು ಮಾಡಬೇಕಾಗಿದೆ. ಇವತ್ತು ನಾವು ಈ ದೇಶದಲ್ಲಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತೇಳಿರ್ತಕ್ಕಂಥ ದೇಶದಲ್ಲಿ 18,000 ವೃದ್ಧಾಶ್ರಮಗಳಿದೆ. 18,000 ಭಾರತದಲ್ಲಿ. ತಂದೆ ತಾಯಿನ ನೋಡಲಾರದ ಮಕ್ಕಳು BA BEd
ಯಾವ ಧರ್ಮ, ಯಾವ ದೇವರು, ಯಾವ ದೇವರು? ಮದರ್ ತೆರೆಸ ಹೇಳ್ತಾಳೆ, ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ತಂದೆ ತಾಯಿಯ ಸೇವೆ ಮಾಡುವ ಕೈಗಳೇ ಶ್ರೇಷ್ಠತೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾಳೆ ಮದರ್ ತೆರೆಸ. ಇವತ್ತು ಮಕ್ಕಳು ಮನಸ್ಸು, ನನ್ನ ಪ್ರವಚನ ಕೇವಲ ತತ್ವ ಇರೋದಿಲ್ಲ, ನಿಮ್ಮ ಕುಟುಂಬ, ನಿಮ್ಮ ಧರ್ಮ, ಈ ಮೊಬೈಲ್ ಹಾವಳಿ ಎಲ್ಲವನ್ನ ಕುರಿತು ಹೇಳ್ತಾನೆ. ಮೊನ್ನೆ ತಮಿಳುನಾಡಿನ ಒಬ್ಬ ಹೆಣ್ಣುಮಗಳು, ಒಬ್ಬನೇ ಮಗ, ಬಹಳ ದೊಡ್ಡವನಲ್ಲ, ಸಣ್ಣ ಮಗ, ಮೊಬೈಲ್ ಕೇಳ್ದ, ತಂದೆ ತಾಯಿ ಕೊಡಿಸ್ಲಿಲ್ಲ, ಓದು ಆಮೇಲೆ ತಗೊಂಡ್ರು. ತಂದೆ ತಾಯಿ ಸಂಸಾರವನ್ನು ತಂದೆಯ ಮೊಬೈಲನ್ನು ಕದ್ದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ದ. ಇಬ್ಬರು ತಂದೆ ತಾಯಿಗಳು ನೇಣು ಹಾಕೊಂಡು ಸತ್ತೋಗ್ಬಿಟ್ಟು. ಇವತ್ತು ಮನೆಯಲ್ಲಿ ತಂದೆ ತಾಯಿಗಳ ಮಾತು ಮಕ್ಕಳು ಕೇಳ್ತಾ ಇಲ್ಲ. ಹೆಣ್ಣು ಮಕ್ಕಳು, ನಾವು ವಿದ್ಯಾವಂತರಾಗಿದ್ದೀವಿ, ಬುದ್ಧಿವಂತರಾಗಿದ್ದೀರಿ, ನಾನು ಸ್ವತಂತ್ರವಾಗಿ ಬದುಕಬಲ್ಲೆ ಅನ್ನತಕ್ಕಂತಹ ಒಂದು ಹೃದಯವಂತಿಕೆಯನ್ನು ಬೀರಿ ರೊಕ್ಕದ ಮೇಲೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ನಿಮ್ಮ ಮಕ್ಕಳು ವೀಕೆಂಡ್ ಪಾರ್ಟಿಯಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಯಾವುದಾದ್ರು ಒಂದು ಹುಡುಗನ ಕೇಳ್ರಿ, ವಾಟ್ ಈಸ್ ಲೈಫ್? ಲೈಫ್ ಈಸ್ ಈಟ್ ಆ್ಯಂಡ್ ಡ್ರಿಂಕ್ ಆ್ಯಂಡ್ ಡ್ಯಾನ್ಸ್ ಆ್ಯಂಡ್ ದಿನ್ ಆ್ಯಂಡ್ ದಿವಾಲ್. ಏನು ಮಾಡೋದು? ಇಂತಹ ಸಂದರ್ಭದಲ್ಲಿ ಯುವಕರಿಗೆ ಒಂದು ಮಾರ್ಗದರ್ಶನ ಮಾಡುವಂಥ ಗುರುಬಸವ ದೇವರು ನಮ್ಮ ಎದುರಿಗೆ ಕೂತಿದ್ದಾರೆ. ಇವತ್ತು ಈ ಸಮಾಜ ಉಳಿಲಿ ಬೆಳೀಲಿ ಅಂತ ಇಂತಹ ದೊಡ್ಡ ಪೂಜ್ಯರು ಕೂತಿದ್ದಾರೆ. ಇದನ್ನೆಲ್ಲ ಬೆಳೆಸಿ ಉಳಿಸಬೇಕು ಅನ್ನತಕ್ಕಂಥ ಸ್ವಾಮಿಗಳು ಎಣ್ಣೆ ಎರೆದಿದ್ದಾರೆ. ನೀವೆಲ್ಲರೂ ಕೂತು ಕೇಳ್ತಾ ಇದ್ದೀರಿ. ಇದು ಜವಾಬ್ದಾರಿತವಾದ ಪಟ್ಟಾಧಿಕಾರ, ಇದು ಜವಾಬ್ದಾರಿತವಾದಂಥ ಒಂದು ಪ್ರವಚನ. ಸಮಾಜದ ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಳ್ಳುವಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಪ್ರಜಾಪ್ರಭುತ್ವ ಒಂದು ಕಡೆ ನಮಗೆಲ್ಲವನ್ನು ಕೊಟ್ಟಿದೆ, ಆದರೆ ನಮ್ಮ ಬದುಕು ಬಹಳ ಸರಳೀಕರಣದ ಜೊತೆಯಲ್ಲಿ ಸ್ವೇಚ್ಛಾಚಾರ ಆಗ್ತಾ ಇದೆ. ಸರಳೀಕರಣದ ಜೊತೆಯಲ್ಲಿ ಸ್ವೇಚ್ಛಾಚಾರ ಆಗ್ತಾ ಇದೆ, ಅತ್ಯಾಚಾರಗಳಾಗ್ತಾ ಇದೆ. ಇವತ್ತು ನಾವು ಯಾವ ರೀತಿಯಲ್ಲಿ ಈ ದೇಶವನ್ನು ಕಾಪಾಡಿಕೊಳ್ಳಬೇಕು ಅನ್ನೋದಕ್ಕೆ ಬಹಳ ದೊಡ್ಡ ಯೋಚನೆ ಮಾಡಬೇಕು. ಬುದ್ಧನ ವಿಚಾರಧಾರೆಗಳು, ಬಸವಣ್ಣನ ವಿಚಾರಧಾರೆಗಳು, ಅಂಬೇಡ್ಕರ್ ವಿಚಾರಧಾರೆಗಳು, ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರವನ್ನು ಕಟ್ಟಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ಇಲ್ಲಿರ್ತಕ್ಕಂಥ ಶಿಕ್ಷಕರು, ಇಲ್ಲಿರ್ತಕ್ಕಂಥ ರೈತರು, ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು, ಇಲ್ಲಿರ್ತಕ್ಕಂಥ ತಾಯಂದಿರು, ನೀವು ಒಂದೇ ಕೆಲಸ ಮಾಡಬೇಕು. ಮನೆ ಮನೆಗೆ ಹೋಗೋದು, ನಾಳೆ 4 ಜನರನ್ನು ಕರೆದುಕೊಂಡು ಬರೋ ಕೆಲಸವನ್ನು ನೀವು ಮಾಡಬೇಕು. ಆವಾಗ ನೀವು ಉಳಿತೇ ಬಿಡು. ಭಾಳ ಜನರು ಏನಂತಾರಂದರೆ, ಅವ ಕುಡಿತಾ ಇದ್ದಾನ, ಪಕ್ಕದ ಮನೆಯವನು ಕುಡಿತಾ ಇದ್ದವನಿಗೆ ಕುಡಿಬೇಡ ಅಂತ ಹೇಳುವಂಥ ನೈತಿಕತೆಯೂ ಕಳ್ಕೊಂಡ್ಬಿಟ್ಟಿದ್ದೀವಿ. ಅವನು ಕುಡಿತಾ ಇದ್ದಾನೆ ಬಿಡು. ನಾವೇನು ಹೇಳೋದು, ಅವನ ಮಗ, ನೀವು ತಿಳಿದುಕೊಂಡಿರ್ಬೋದು, ಪಕ್ಕದ ಮನೆ ಮಗ ಕುಡಿತಾ ಇದ್ದಾನೆ, ಅವನ್ನ ಬಿಡಿಸ್ಲಿಲ್ಲ ಅಂದರೆ ನಾಳೆ ಗೊತ್ತಿಲ್ಲದಂತೆ ನಿನ್ನ ಮಗನನ್ನು ಕರೆದುಕೊಂಡೋಗಿ ನಿನ್ನ ಮನೆಯನ್ನು ಮುಗಿಸ್ತಾನೆ ಅನ್ನತಕ್ಕಂಥ ಅರಿವು ನಮಗಿರಬೇಕಾಗ್ತದೆ. ಎಲ್ಲ ರೀತಿಯ ವಾತಾವರಣವನ್ನು ಕಾಪಾಡಿಕೊಳ್ಳಬೇಕು. ಅದನ್ನು ಉತ್ತರವನ್ನು ನಾನು ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ. ನೀವು ಕೇಳಬೇಕು, ಆನಂದಿಸಬೇಕು. ಕರೆಕ್ಟಾಗಿ ಬನ್ನಿ, ಕೇಳಿ. ದೇವರು ನಿಮಗೆ ಒಳ್ಳೆಯದು ಮಾಡಲಿ. SR ಪಾಟೀಲ್ರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರು ಬಹಳ ಒಳ್ಳೆಯ ಒಬ್ಬ ರಾಜಕಾರಣಿಗಳು, ಒಳ್ಳೆಯ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥವರು. ಇವತ್ತಿನ ದಿನಮಾನ ಕಾಲಕ್ಕೆ ಮುಕ್ತವಾಗಿ ಬಸವ ತತ್ವವನ್ನು ಪ್ರೀತಿಸುವಂಥ ರಾಜಕಾರಣಿಗಳ ಕೊರತೆ ಇದೆ. ಇವತ್ತು ಭಾಳ ಕೊರತೆ ಇದೆ. ಈ ದೇಶದ ರಾಜಕಾರಣಿಗಳು, ಈ ನಾಡಿನ ರಾಜಕಾರಣಿಗಳು ಎಲ್ಲಿವರೆಗೆ ಬಸವಣ್ಣನನ್ನು ಹಿಡಿಯೋದಿಲ್ಲ ಅಲ್ಲಿಯವರೆಗೆ ಅವರಿಗೆ ಭವಿಷ್ಯ ಇಲ್ಲ ಅನ್ನೋದು ನಾನು ನೇರವಾಗಿ ಹೇಳಬಲ್ಲೆ. ಏನೆರಡು ಮಾತೇ ಇಲ್ಲ. ಯಾಕಂದರೆ ಬಸವಣ್ಣನ ರಾಜಕಾರಣ ಬೇಕು ನಮಗೆ, ಬಸವಣ್ಣನ ರಾಜಕಾರಣ ಬೇಕು ನಮಗೆ. ಇವತ್ತಿನ ರಾಜಕಾರಣಿಗಳ ರಾಜಕಾರಣ ಬೇಡ ನಮಗೆ, ಬಸವಣ್ಣನ ರಾಜಕಾರಣ ಬೇಕು. ಒನ್ನಿನೊಳಗೊಂದು ಎಳೆಯ, ವಸ್ತ್ರದೊಳಗೊಂದು ಎಳೆಯ. ಎಷ್ಟು ಅತಿ ಅದ್ಭುತವಾದ ವಿಚಾರಧಾರೆಗಳು ಅನ್ನತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಗುರುಬಸವ ಪಟ್ಟದೇವರ ಪಟ್ಟಾಧಿಕಾರಕ್ಕೆ ನಾವೆಲ್ಲರೂ ದುಡಿಯೋಣ, ದುಡಿದು ಅದನ್ನು ಯಶಸ್ವಿಗೊಳಿಸೋಣ, ಸುಂದರಗೊಳಿಸೋಣ. ನಮ್ಮ ಕೈಯಲ್ಲಿ ಎಲ್ಲರೂ ಸಹಾಯ ಸಹಕಾರ ನೀಡೋದ್ರೊಂದಿಗೆ ಒಳ್ಳೆಯ ಗವಾಯಿಗಳು, ಎಲ್ಲ ಪೂಜ್ಯರು ಎಲ್ಲರಿಗೂ ಮತ್ತೊಮ್ಮೆ ವಂದಿಸಿ, ನಮ್ಮ ಹಿರಿಯರು ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಅಶೋಕ್ ಬರಗುಂಡಿಯವರಿಗೂ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಕರೆಕ್ಟಾಗಿ ನಾಳೆ ಬನ್ನಿ. 7 ಗಂಟೆಗೆ ಸಂಗೀತ ಮುಗೀತದೆ. 7 ಗಂಟೆ ಕರೆಕ್ಟಾಗಿ ಇರ್ತೇವೆ. ಆದಷ್ಟು ಚೇರ್ಗಳನ್ನು ಹಾಕಿರ್ತೇವೆ. ಕಡಿಮೆ ಇದ್ದರೂ ಕೆಳಗೆ ಕೂತ್ಕೊಂಡು ಕೇಳ್ರಿ. ಇವತ್ತು ಪೂರ್ತಿ ಬಂದಿದ್ದೀರಿ,
ಹೋಗಿ ನಾಳೆ ಇದೇ ಕೆಲಸ ಮಾಡಬೇಕು ಅನ್ನತಕ್ಕಂಥ ಮಾತನ್ನು ಹೇಳಿ, ಯಾರೇ, ಯಾಕಂದರೆ ನನ್ನ ಯೂಟ್ಯೂಬ್ನಲ್ಲಿ ಕೇಳಿದ ಪ್ರವಚನಗಳಿಗೆ ಅನೇಕ ರೀತಿಯ ಬಣ್ಣಗಳನ್ನು ಕಟ್ಟಿ ಮಾತನಾಡೋರು ಇರ್ತಾರೆ. ಅವರು ಧರ್ಮ ವಿರೋಧಿ, ಹಂಗೆ ಹಿಂಗೆ ಅದು ಇದು. ನಾನು ಎಂದೂ ಧರ್ಮ ವಿರೋಧಿ ಅಲ್ಲ. ನಾನು ನಿಮ್ಮ ಕುಟುಂಬಗಳು ಉಳಿಬೇಕು, ಭಕ್ತರು ಶ್ರೀಮಂತರಾಗಬೇಕು, ಸ್ವಾಮಿ ಬಡವನಾಗಿ ಬದುಕಬೇಕು ಅನ್ನತಕ್ಕಂಥವನು ಕಂಡಿರ್ತಕ್ಕಂಥವನು ನಾನು ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಒಳ್ಳೆಯ ಗವಾಯಿಗಳು. ನಮ್ಮ ಸಂಗಮೇಶ್ ಪಾಟೀಲ್ ಅಂದರೆ ನಮ್ಮ ನಾಡಿನ ಅತಿ ಅದ್ಭುತವಾದ ಗವಾಯಿ. ಆತನ ವಚನಗಳನ್ನು ಕೇಳೋದೇ ಚಂದ, ಆತನ ಹಾಡುಗಳನ್ನು ಕೇಳೋದು ಚಂದ. ಒಳ್ಳೆಯ ಮೈಕ್ ಸೆಟ್ಟು, ಒಳ್ಳೆಯ ಲೈಟು, ಒಳ್ಳೆಯ ವಾತಾವರಣ, ಮುದುಕೊಳ್ಳೆ ಒಳ್ಳೆಯ ಪ್ರಸಾದ, ಇಂತಹ ದೊಡ್ಡ ದ್ವಾರಬಾಕ್ಲು. ಇದನ್ನು ಎಂಜಾಯ್ ಮಾಡಿರಿ, ಲೈಫ್ ಎಂಜಾಯ್ ಮಾಡಿರಿ, ಜೀವನವನ್ನು ಸಂತೃಪ್ತ ಇಟ್ಕೊಳ್ರಿ. ಮಲಗಿದವರು ಬೆಳಗ್ಗೆ ಹೇಳ್ತೀವಿ ಅಂತ ಗೊತ್ತಿರೋದಿಲ್ಲ. ಇವತ್ತೇ ಲೈಫ್ ಎಂಜಾಯ್ ಮಾಡೋದನ್ನು ಕಲೀರಿ. ರಾತ್ರಿ ಮಲಗುವಾಗ ಮುಗೀತು ಅಂತ ಮಲಗ್ರಿ, ಬೆಳಗ್ಗೆ ಎದ್ರೆ ಸಂಜೆ ಪ್ರವಚನಕ್ಕೆ ಹೋಗ್ಬೋದು ಅಂತ ತಿಳ್ಕೊಳ್ರಿ ಅನ್ನತಕ್ಕಂಥ ಮಾತು. ಇಷ್ಟೇ, ಇದೇನು ಇಲ್ಲ, ಇದನ್ನು ಮೀರಿದೇನು ಇಲ್ಲ ಅನ್ನತಕ್ಕಂಥ ಮಾತನ್ನು ಹೇಳಿ, ಯಾರಿಗಾದರೂ ದುಡ್ಡು ಕಡಿಮೆ ಇದ್ದರೆ, ದುಡ್ಡು ಬೇಕಿದ್ದರೆ ನಾಳೆ ನನ್ನ ಹತ್ರ ಬನ್ನಿರಿ, ನಾನು ನಿಂಬೆಹಣ್ಣು ಮಂತ್ರಿಸ್ಕೊಡ್ತೀನಿ ಅನ್ನತಕ್ಕಂಥ ಮಾತನ್ನು ನಿಮಗೆಲ್ಲರಿಗೂ ಹೇಳುತ್ತಾ, ಯಾರಿಗಾದ್ರೂ ಆಯುಷ್ಯ ಹೆಚ್ಚಾಗಬೇಕಿತ್ತು ಅಂದರೆ ಕರಿ ದಾರ ಕಟ್ತೀನಿ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ನಿಮಗೆ ತಿಳಿಸ್ತಾ, ದಾರ ಚೀಟಿಯಲ್ಲಿ ನಮ್ಮ ಬದುಕು ಕಟ್ಟೋದಿತ್ತು ಅಂದರೆ ಕೇಲಿ ಸಂಸ್ಥೆ ಅದಕ್ಕೆ ಕಟ್ಟಬೇಕು. ನಮ್ಮ SR ಪಾಟೀಲ್ರ ಮೆಡಿಕಲ್ ಕಾಲೇಜ್ ಆದರೆ ಯಾಕೆ ತೆಗಿಬೇಕು? ಇಷ್ಟು ಅಜ್ಞಾನದಲ್ಲಿ ಮುಳುಗ್ಬಿಟ್ಟಿದ್ದೀವಿ ನಾವು ಅಂದರೆ. ಅದಕ್ಕಾಗಿ ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ.